Good evening, dear students. Okay. ಹಿಂದಿನ ತರಗತಿಯಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ರೈಟ್. ಸೊ ಆ ಪಾಠವನ್ನ ಕಂಪ್ಲೀಟ್ ಮಾಡಿದ್ವಿ, ಹೌದಾ? ಸೊ ಇವತ್ತು ನಾವು ಆ ಪಾಠದ ಪ್ರಶ್ನೆ ಉತ್ತರಗಳನ್ನ ಸಾಲ್ವ್ ಮಾಡೋಣ. ಓಕೆ. ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋಣ. ನಂತರ 2 ಅಂಕಗಳು 3 ಅಂಕಗಳು ಪ್ರಶ್ನೆ 3 ಅಂಕಗಳ ಪ್ರಶ್ನೆಗಳನ್ನ ನೋಡೋಣ. ಓಕೆನಾ? ಸೊ ಈ ಒಂದು ಪಾಠದಿಂದ ನಮಗೆ ಓವರ್ ಆಲ್ ಆಗಿ 5 ರಿಂದ 6 ಅಂಕಗಳು, ಎಂದರೆ ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ಅನ್ನ ಪರಿಗಣನೆಗೆ ತಗೊಂಡ್ರೆ 5 ರಿಂದ 6 ಅಂಕಗಳು ಈ ಪಾಠದಲ್ಲಿ ಬರುತ್ತೆ. ಅದರಲ್ಲಿ ಮೇನ್ ಥಿಂಗ್ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಅಂದ್ರೆ ಒಂದು ಎಲೆಕ್ಟ್ರಾನ್ ಚುಕ್ಕಿ ರಚನೆಗಳೇನಿದೆ, ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಮೀಥೇನ್. ಸೊ ಯಾವ್ದಾದ್ರೂ ಅವ್ರು ಕೊಡ್ಬೋದು. ಓಕೆನಾ? ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಅದಾದ್ಮೇಲೆ ಓಕೆ, ನೆಕ್ಸ್ಟ್ ಇರೋದು ರಚನೆ ಮತ್ತು ಅನುಸೂತ್ರ. ರಚನಾ ವಿನ್ಯಾಸ ಮತ್ತು ಅನುಸೂತ್ರವನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಿಮಗೆ ಮೀತ್, ಈತ್, ಪ್ರಾಪ್, ಬ್ಯೂಟ್ ಅದೆಲ್ಲ ಗೊತ್ತಿರ್ಬೇಕು. ಅಲ್ಕೇನ್, ಅಲ್ಕೀನ್ ಅವೆಲ್ಲ ಹೇಗೆ ಯಾವ ರೀತಿ ಬರೀತೇವೆ ಅದು ಗೊತ್ತಿರ್ಬೇಕು. ಸೊ ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನೋಡೋಣ. ಸೊ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ರೀತಿ ಆನ್ಸರ್ ಇರಬೇಕು ಅಂದ್ರೆ ಕ್ವಶನ್ ನಂಬರ್ ಇರಬೇಕು ಮತ್ತೆ ಆಪ್ಷನ್ ಇರಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಆಪ್ಷನ್ ಎ ಅಂತ ಇದ್ರೆ 1A ಅಂತ ಇರಬೇಕು. ಆನ್ಸರ್ ಅಷ್ಟೇ ಬರ್ಲಿ ಕಮೆಂಟ್ ಅಲ್ಲಿ. ನೀವು ಚಾಟ್ ಮಾಡ್ಬೇಕಾದ್ರೆ ಬೇರೆ ನಿಮ್ಗೆ ಮೀಡಿಯಾಸ್ಗಳಿವೆ, ಬೇರೆ ಸೋಷಿಯಲ್ ಮೀಡಿಯಾಸ್ಗಳಿವೆ, ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಸೊ ನೀವೆಲ್ಲೂ ಕೂಡ ಚಾಟ್ ಮಾಡ್ಬೋದು. ಓಕೆ, ನಮ್ಮ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೋಬೇಡಿ ನೀವು ಚಾಟ್ ಮಾಡಕ್ಕೆ. ಫೈನ್. ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. ಇವುಗಳಲ್ಲಿ ಕಾರ್ಬನ್ನಿನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಎಂದರೆ 1s2 2s2 2p4, 1s2 2s2 2p6, 1s2 2s2 2p2, 1s2 2s2 2p1. ಓಕೆ, ನಿಮಗೆ ಈ ರೀತಿ ಅಂದ್ರೆ ನಾವು ಕಲಿಯುವಾಗ ಈ ರೀತಿ ಇತ್ತು. ನಿಮಗೆ KLM ರೂಪದಲ್ಲಿ ಕೊಡಬೇಕು ಅಂದ್ರೆ ಇದು 1 ಓಕೆ 2 2 4 ಒಂದನೇ ಆಪ್ಷನ್, ಬಿ ಆಪ್ಷನ್ 2 2 6, ಸಿ ಆಪ್ಷನ್ 2 2 2 ಮತ್ತೆ ಸಾರಿ ಒಂದೇ ನಿಮಿಷ, ಲೆಟ್ ಮೀ ಕರೆಕ್ಟ್ ದಿಸ್ ಅಕಾರ್ಡಿಂಗ್ ಟು KLM. ಓಕೆ, ಸೊ 2 ಮತ್ತೆ 2, ಓಕೆ, ಬಿ 2 ಮತ್ತೆ 3, ಓಕೆ, ಸಿ 2 ಮತ್ತೆ 4, ಡಿ 2 ಮತ್ತೆ 6. ಸೊ ABCD KLM ಅನುಗುಣವಾಗಿ ನಾನು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಕೊಟ್ಟಿದ್ದೇನೆ ಇಲ್ಲಿ, ಹೌದಾ? ಸೊ ABCD ಅಲ್ಲಿ ಯಾವುದು ಕರೆಕ್ಟ್ ಆದ ಎಲೆಕ್ಟ್ರಾನಿಕ್ ವಿನ್ಯಾಸ? ಯಾರ್ದು? ಕಾರ್ಬನ್. ಓಕೆ ಓಕೆ, ಟುಡೇ ಸ್ಪೆಷಲ್ ಕನ್ನಡ 1 ಆನ್ಸರ್ ಮಾಡಿದ್ದಾರೆ, ವೆರಿ ಗುಡ್. ದೆನ್ ವಾಟ್ ಅಬೌಟ್ ಅದರ್ಸ್? I'm sorry. Yellappa HK answered it. Very good. Then okay, ಇಬ್ರು ಮಾತ್ರ ಆನ್ಸರ್ ಮಾಡಿದ್ದಾರೆ. ವಾಟ್ ಅಬೌಟ್ ಅದರ್ಸ್? ಒಂದನೇ ಪ್ರಶ್ನೆಯ ಉತ್ತರ ಏನು? ಓಕೆ, ಯಲ್ಲಪ್ಪ HK. Then okay, so the right answer is here ಆಪ್ಷನ್ ನಂಬರ್ 3, 2 ಮತ್ತೆ 4 ಆಗತ್ತೆ. ಯಾಕೆ ಅಂದ್ರೆ ಕಾರ್ಬನ್ನಿನ ಅಟೋಮಿಕ್ ಸಂಖ್ಯೆ ಅಂದ್ರೆ ಪರಮಾಣು ಸಂಖ್ಯೆಯನ್ನ ಪರಿಗಣಿಸಿದ್ರೆ ಅದು 6, ಹೌದಾ? ಸೊ ಎಲೆಕ್ಟ್ರಾನ್ ವಿನ್ಯಾಸ ಬರೆಯಬೇಕಾದ್ರೆ KLMN ಕವಚವನ್ನ ಉಪಯೋಗಿಸ್ತೀರಾ. K ಶೆಲ್ ಅಲ್ಲಿ 2 ಇರುತ್ತೆ. ಎಸ್, ಹನುಮಪ್ಪ ಆಲ್ಸೋ ಆನ್ಸರ್ಡ್ ಇಟ್, ವೆರಿ ಗುಡ್. L ಶೆಲ್ ಅಲ್ಲಿ 4 ಇರುತ್ತೆ. ಸೊ 2 4 ಅಂತ ಏನ್ ಬರ್ದಿದೆ ಈ ಆಪ್ಷನ್, ಸೊ ದಟ್ ಈಸ್ ರೈಟ್. ಜಸ್ಟ್ ನೋಡಿ, ಇದು 2 ಮತ್ತೆ 4. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಸುಮಾ, ಮಂಜು, ವರು ಆನ್ಸರ್ಡ್ ಇಟ್, ವೆರಿ ಗುಡ್. ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಕಾರ್ಬನ್ಗೆ
ಟೆಟ್ರಾವ್ಯಾಲೆಂಟ್ ಧಾತು ಎಂದು ಕರೆಯಲು ಕಾರಣವೇನು? ಕಾರ್ಬನ್ಗೆ ನಾವು ಯಾಕೆ ಟೆಟ್ರಾವ್ಯಾಲೆಂಟ್ ಧಾತು ಅಂತ ಕರಿತೇವೆ? ಒಂದನೇ ಆಪ್ಷನ್, ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ ಜೋಡಿಯಾಗದ 4 ಎಲೆಕ್ಟ್ರಾನ್ಗಳು ಇರುವುದರಿಂದ. ಕಾರ್ಬನ್ನಿನಲ್ಲಿ ಒಟ್ಟು 6 ಪ್ರೋಟಾನ್ಗಳು ನ್ಯೂಕ್ಲಿಯಸ್ ನಲ್ಲಿ ಇರುವುದರಿಂದ. ಕಾರ್ಬನ್ನಲ್ಲಿ 6 ಪ್ರೋಟಾನ್ಗಳು ಮತ್ತು 6 ನ್ಯೂಟ್ರಾನ್ಗಳು ಇರುವುದರಿಂದ. ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ, ಓಕೆನಾ, ಸೊ ಜೋಡಿಯಾಗದ 6 ಎಲೆಕ್ಟ್ರಾನ್ಗಳು ಇರುವುದರಿಂದ. ಯಲ್ಲಪ್ಪ HK answered it correctly and quickly. Very good. Varu MV answered it. Next. Yes. Rahul answered it. Very good. Fine. So the right answer is ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ ಜೋಡಿಯಾಗದ ಎಲೆಕ್ಟ್ರಾನ್ಗಳು ಇರುವುದರಿಂದ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. 2 ಕಾರ್ಬನ್ ಪರಮಾಣುಗಳ ನಡುವೆ ಇರುವ ಪ್ರಬಲ ಬಂಧ ಎಂದರೆ? ಸೊ ಇಲ್ಲಿ ನೋಡಿ, 2 ಕಾರ್ಬನ್ ಪರಮಾಣುಗಳಿವೆ. ಸೊ ಇದರ ನಡುವೆ ಇರುವ ಪ್ರಬಲ ಬಂಧ, ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದೇವೆ ನಾವು? ಅಯಾನಿಕ್ ಬಂಧ, ಹೈಡ್ರೋಜನ್ ಬಂಧ, ಸಹವೇಲೆನ್ಸಿ ಅಥವಾ ಕೋವ್ಯಾಲೆಂಟ್ ಬಂಧ, ಡಿ ಲೌಕಿಕ ಬಂಧ. ಎಸ್, 3ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಮಕ್ಕಳೇ. I'm sorry. Yeah. Yellappa HK answered it. Next. Okay, today's special Kannada 3C answered it. Next. Rahul, okay. A. Then Shilpa answered it. Okay. So ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಇರುವ ಬಂಧಕ್ಕೆ ಸಹವೇಲೆನ್ಸಿ ಬಂಧ ಅಥವಾ ಕೋವ್ಯಾಲೆಂಟ್ ಬಂಧ ಅಂತ ಕರಿತೇವೆ. ಯಾಕೆ ಅಂದ್ರೆ ಇಲ್ಲೇನಾಗತ್ತೆ, ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯುತ್ತೆ. ಸೊ ಯಾವಾಗ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯುತ್ತೋ 2 ಪರಮಾಣುಗಳ ನಡುವೆ, ಆವಾಗ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯುತ್ತೋ ಆವಾಗ ಏನಾಗತ್ತೆ, ಸಹವೇಲೆನ್ಸಿ ಬಂಧ ಉಂಟಾಗತ್ತೆ. ಯಾವಾಗ ಎಲೆಕ್ಟ್ರಾನ್ಗಳು ಕಂಪ್ಲೀಟ್ ಆಗಿ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಶಿಫ್ಟ್ ಆಗ್ತಾವೋ, ಟ್ರಾನ್ಸ್ಫರ್ ಆಗ್ತಾವೋ, ಸೊ ಅಂತ ಒಂದು ಬಂಧಕ್ಕೆ ಅಯಾನಿಕ್ ಬಂಧ ಅಂತ ಕರಿತೇವೆ. ಅದನ್ನ ನಾವು ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ನೋಡಿದ್ವಿ. ರೈಟ್. ನೆಕ್ಸ್ಟ್ 4ನೇ ಪ್ರಶ್ನೆ ಈ ರೀತಿ ಇದೆ. 2 ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ನೋಡಿ, ನೈಟ್ರೋಜನ್ ತಗೊಳ್ಳೋಣ. ನೈಟ್ರೋಜನ್ ಪರಮಾಣುಗಳ ನಡುವೆ ತ್ರಿಬಂಧ ಇದೆ. ರೈಟ್. ಸೊ ಈ ರೀತಿ ತ್ರಿಬಂಧ ಇದ್ರೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳ ಏನಾಗಿದೆ, ಎಲೆಕ್ಟ್ರಾನ್ಗಳ ಹಂಚುವಿಕೆ ಆಗಿರತ್ತೆ ಅಂತ ಕೇಳ್ತಿದ್ದಾರೆ. A 4 ಎಲೆಕ್ಟ್ರಾನ್ಗಳು ಅಂತ ಕೇಳ್ತಿದ್ದಾರೆ. ಎಲೆಕ್ಟ್ರಾನ್ ಜೋಡಿ ಕೇಳಿಲ್ಲ ಅವರು, ನೆನ್ಪಿರ್ಲಿ. A 4, B 8, C 2, D 6. Okay, Yellappa HK answered it. Very good. Today's special Kannada answered it. Then Sridevi answered it. Good. Yes. Next, Rahul answered it. ಮತ್ತೆ ಯಾರು ಹೇಳ್ತೀರಾ? Suma answered it. So the right answer is here option number C. Option number D. Option number D. ಏನು ಅಂದ್ರೆ 6 ಎಲೆಕ್ಟ್ರಾನ್ಗಳು ಅಂದ್ರೆ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಶೇರ್ ಆಗತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಎಲೆಕ್ಟ್ರಾನ್ ಪೇರ್ ಶೇರ್ ಆದ್ರೆ ಇಟ್ ಫಾರ್ಮ್ಸ್ 1 ಬಾಂಡ್. ಒಂದು ಬಂಧವನ್ನ, ಏಕ ಬಂಧವನ್ನ ಸೃಷ್ಟಿ ಮಾಡತ್ತೆ. ಓಕೆ, ಮೀನ್ಸ್ 1 ಎಲೆಕ್ಟ್ರಾನ್ ಪೇರ್ ಅಂದ್ರೆ ಎಷ್ಟು? 2 ಎಲೆಕ್ಟ್ರಾನ್ಗಳು. 2 ಎಲೆಕ್ಟ್ರಾನ್ ಪೇರ್ ಅಂತ ಅಂದ್ರೆ 4 ಎಲೆಕ್ಟ್ರಾನ್ಸ್. ಸೊ ಇಟ್ ಫಾರ್ಮ್ಸ್ ವಾಟ್? 2 ಬಾಂಡ್ಸ್ ಅಂದ್ರೆ ದ್ವಿಬಂಧವನ್ನ ಉಂಟು ಮಾಡತ್ತೆ. ಅದೇ ರೀತಿ 3 ಎಲೆಕ್ಟ್ರಾನ್ ಪೇರ್ ಅಂದ್ರೆ 6 ಎಲೆಕ್ಟ್ರಾನ್ಸ್.
ಇದೇನ್ ಮಾಡತ್ತೆ, ತ್ರಿಬಂಧವನ್ನ ಉಂಟು ಮಾಡತ್ತೆ. ರೈಟ್. ಸೊ ದಿಸ್ ಇಸ್ ಅಬೌಟ್ ಎರಡು ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 6. ಓಕೆ. ದೆನ್ 5ನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ, ಮೀಥೇನಿನ ಅಣುಸೂತ್ರ ಏನು? ಮೀಥೇನ್ ಎ C2H4 H6, ಬಿ C3H8, ಸಿ CH4, ಡಿ CH6. ವೆರಿ ಈಸಿ ಕ್ವಶನ್. ಮೀಥೇನಿನ ಅಣುಸೂತ್ರವೇನು ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆಗೆ ನಿಮ್ಮ ಉತ್ತರ. ರಾಹುಲ್ ಆನ್ಸರ್ಡ್ ಇಟ್. ಓಕೆ. ಯಲ್ಲಪ್ಪ ಓಕೆ. ಶಿಲ್ಪಾ, ದೆನ್ ರಾಹುಲ್, ವರು, ಸುಮಾ, ಮಂಜು. ಓಕೆ. ಸೊ ಮೋಸ್ಟ್ ಆಫ್ ಯು ಆರ್ ಟೆಲ್ಲಿಂಗ್ CH4 ಅಂತ. ಎಕ್ಸಾಕ್ಟ್ಲಿ CH4 ಕರೆಕ್ಟ್ ಆದ ಉತ್ತರ. ಸೊ ಇಲ್ಲಿ ಒಂದು ನೀವು ನೆನಪಲ್ಲಿ ಇಟ್ಕೋಬೇಕು, ಮೀಥೇನ್ ಅಂದ್ರೆ CH4. ಅದರ್ವೈಸ್ ಕನ್ಫ್ಯೂಸ್ ಆಯ್ತಂದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಮೀತ್ ಅಂದ್ರೆ ಎಷ್ಟು ಕಾರ್ಬನ್? ಒಂದು ಕಾರ್ಬನ್. ಒಂದು ಕಾರ್ಬನ್ಗೆ ಎಷ್ಟು ಕೈಗಳಿರ್ತದೆ? 1 2 3 4 ಅಲ್ವಾ? ಸೊ ಇಲ್ಲಿ ಏನು ಮೀತ್ ಅಂದ್ರೆ ಒಂದೇ ಕಾರ್ಬನ್ ಇರೋದ್ರಿಂದ ಬೇರೆ ಕಾರ್ಬನ್ ಇಲ್ಲ. ಸೊ ಏನ್ ಅಂತ ಇದೆ. ಏನ್ ಅಂದ್ರೆ ಏನು? ANE ಅಂತ ಬರುತ್ತೆ. ಏನ್. ಓಕೆ. ಏನ್ ಅಂತ ಎಂಡ್ ಆಗತ್ತೆ ಅದು. ಏನ್ ವರ್ಡ್. ಹೌದಾ? ಅಂದ್ರೆ ಏನು? ಏಕಬಂಧ ಅಂತ. ಸೊ ಇಲ್ಲಿ ಏಕಬಂಧದ ಜೊತೆ ಹೈಡ್ರೋಜನ್ಗಳೇನಾಗ್ತವೆ? ಸಹವೇಲೆನ್ಸಿ ಬಂಧವನ್ನ ಸೃಷ್ಟಿ ಮಾಡ್ತವೆ. ಸೊ ಇದು CH4. ಈ ರೀತಿ ನೆನಪಲ್ಲಿ ಇಟ್ಕೋಬೇಕು. ಮೀತ್ ಅಂದ್ರೆ ನೋಡಿ 1 ಅಂತ, ಒಂದು ಕಾರ್ಬನ್ ಅಂತ. ಇಲ್ಲಿ ನೋಡಿ 2 ಕಾರ್ಬನ್ ಇದೆ, ಸೊ ಇಟ್ ಇಸ್ ರಿಜೆಕ್ಟೆಡ್. ಇಲ್ಲಿ ನೋಡಿ 3 ಕಾರ್ಬನ್ ಇದೆ, ಸೊ ಇಟ್ ಇಸ್ ರಿಜೆಕ್ಟೆಡ್. ಇಲ್ಲಿ ನೋಡಿ CH6 ಇದೆ. ಓಕೆನಾ? ಬಟ್ ಇಲ್ಲಿ ನೋಡ್ಬೇಕಂದ್ರೆ ಕಾರ್ಬನ್ಗೆ ನಮಗೆ 4 ಕೈಗಳು ಮಾತ್ರ ಇವೆ. ಸೊ 4 Hಗಳು ಮಾತ್ರ ಬರ್ತದೆ. ಹೌದಾ? ಸೊ R ಬರೋದಿಲ್ಲ. ಸೊ ದಟ್ ಇಸ್ ಆಬ್ವಿಯಸ್ಲಿ ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಆಪ್ಷನ್ ನಂಬರ್ ಸಿ, CH4. ಅಂಡರ್ಸ್ಟುಡ್? ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ಕಾರ್ಬನ್ ಇತರೆ ಪರಮಾಣುಗಳ ಜೊತೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ ಗುಣಕ್ಕೆ, ನಾನು ಹೇಳಿದೆ ಕಾರ್ಬನ್ ನಲ್ಲಿ 2 ವಿಶಿಷ್ಟವಾದ ಗುಣವಿದೆ ಅಂತ. ಒಂದು ಟೆಟ್ರಾವ್ಯಾಲೆಂಟ್ ಗುಣ, ಇನ್ನೊಂದು ಈಗ ಈ ಆನ್ಸರ್ ಏನ್ ಆನ್ಸರ್ ಬರುತ್ತೆ ಆ ಗುಣ. ಸೊ ಈ 2 ಗುಣ ಒಂದೇ ಧಾತುವಿನಲ್ಲಿ ನಮಗೆ ಯಾವ ಧಾತುವಿನಲ್ಲೂ ಕಾಣಿಸೋದಿಲ್ಲ. ಓಕೆನಾ? ಸೊ ಇಲ್ಲೇನ್ ಕೇಳ್ತಿದ್ದಾರೆ, ಕಾರ್ಬನ್ ಇದೆ. ಕಾರ್ಬನ್ನು ತನ್ನ ಇತರೆ ಕಾರ್ಬನ್ ಪರಮಾಣುಗಳ ಜೊತೆ ಸಹವೇಲೆನ್ಸಿ ಬಂಧವನ್ನ ಉಂಟು ಮಾಡಿಕೊಂಡು ಅಂದ್ರೆ ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನ ಅಂದ್ರೆ ಲಾಂಗ್ ಚೈನ್ಸ್, ಓಕೆ, ಸೊ ತುಂಬಾ ಕೋಟ್ಯಂತರ ಸಂಯುಕ್ತಗಳನ್ನ ಉಂಟು ಮಾಡತ್ತೆ. ಆ ಒಂದು ಪ್ರಾಪರ್ಟಿಗೆ, ಆ ಒಂದು ಗುಣಕ್ಕೆ ಏನಂತ ಕರಿತೇವೆ? ಎ ಕೆಟನೀಕರಣ, ಬಿ ಟೆಟ್ರಾವ್ಯಾಲೆನ್ಸಿ, ಸಿ ಅನುರೂಪ ಶ್ರೇಣಿ, ಡಿ ಕ್ರಿಯಾ ಗುಂಪು. Okay, today's special Kannada, Shilpa answered it. Then Hanumappa Govindappa answered it. Varu MV answered it. Rahul answered it. Virat Kohli answered it. Fine. Okay, so the right answer is here Ketanīkarana. In English, we will call it as catenation. So what is this catenation? So ಈ ಕಾರ್ಬನ್ಗೆ ತನ್ನ ಪರಮಾಣುಗಳ ಜೊತೆನೆ ಏನ್ ಮಾಡತ್ತೆ, ಬಂಧವನ್ನ ಏರ್ಪಡಿಸಿಕೊಳ್ಳುವಂತಹ ಅಥವಾ ಬಂಧವನ್ನ ಸೃಷ್ಟಿ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇದೆ. ಅದಕ್ಕೆ ನಾವು ಕೆಟನೀಕರಣ ಅಂತ ಕರಿತೇವೆ. ಓಕೆ. ನೆಕ್ಸ್ಟ್ ಕ್ವಶನ್, 7th ಕ್ವಶನ್. ಓಕೆ. ಸಾನು ಆನ್ಸರ್ಡ್ ಇಟ್. ವೆರಿ ಗುಡ್. ವರು, ಆಮೇಲೆ ತಿರುಪತಿ, ಜಗದೀಶ್ ಪಾಟೀಲ್. ಓಕೆ. ಲೆಟ್ ಅಸ್ proceed with the 7th question. ಓಕೆನಾ? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೆ, ಓಕೆ, 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು, 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರಬೇಕು, 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಇರಬೇಕು, ಮೇಲಿನ ಯಾವುದು ಅಲ್ಲ. ಎಸ್, 7ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಯಾರು ಹೇಳ್ತೀರಾ ಮೊದಲಿಗೆ?
Yellappa HK answered it. Okay. Shilpa answered it. Next. Today's special Kannada answered it. Team Bharat. Hanamappa Govindappa. Virat Kohli. Varu. Spurti yes. ಆಮೇಲೆ ಒಂದೇ ಸಲ ಮೆಸೇಜ್ ಮಾಡಿ. ರಾಹುಲ್ ಆನ್ಸರ್ಡ್ ಇಟ್. ವೆರಿ ಗುಡ್. ಸೊ ಎ ಅಂದ್ರೆ 2 ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧ ಇರಬೇಕು. ದ ಬೆಸ್ಟ್ ಇದು ಅಂದರೆ ಇದಕ್ಕೆ ನಾವು ಮೀಥೇನ್ ಕೊಡಬಹುದು. ನೆಕ್ಸ್ಟ್, ಇವುಗಳಲ್ಲಿ ಯಾವ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿವೆ? ಪರ್ಯಾಪ್ತ ಸಂಯುಕ್ತಗಳು, ಅಪರ್ಯಾಪ್ತ ಸಂಯುಕ್ತಗಳು, ಮೇಲಿನ ಎರಡೂ ಸರಿ, ಯಾವುದೂ ಅಲ್ಲ. ಸೊ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳಿದ್ದೆ, ಪರ್ಯಾಪ್ತ ಸಂಯುಕ್ತಗಳಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುತ್ತೆ. ಅಪರ್ಯಾಪ್ತ ಅಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ ಅಂತ. ಇದು ಅಪರ್ಯಾಪ್ತ. ಹೌದಾ? ಇದು ಪರ್ಯಾಪ್ತ. ಸೊ ಈ ಎರಡರಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರೋದು ಯಾವುದು? PPT ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಹೇಳ್ದೆ, ಆ ಲೈನ್ ಅನ್ನ ಅಂಡರ್ಲೈನ್ ಮಾಡಿದ್ದೆ ನಾನು. ಓಕೆ. 8th B ಟುಡೇ ಸ್ಪೆಷಲ್ ಕನ್ನಡ. ಶಿಲ್ಪ, ಹನುಮಪ್ಪ, ಗೋವಿಂದಪ್ಪ, ವಿರಾಟ್ ಕೊಹ್ಲಿ. ಓಕೆ. ಫೈನ್. ದೆನ್ ರಾಹುಲ್. ವೆರಿ ಗುಡ್. ದೆನ್ ಭರತ್. ಓಕೆ. ಮತ್ತೆ ರೈಟ್. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಅಪರ್ಯಾಪ್ತ ಸಂಯುಕ್ತಗಳು ಅಂತ. ಅಂದ್ರೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ನಾವು. ಸೊ ಇಲ್ಲಿ ಕಾರ್ಬನ್ಗಳ ನಡುವೆ ತ್ರಿಬಂಧ ಅಥವಾ ದ್ವಿಬಂಧ ಇರುತ್ತೆ. ಹೌದಾ? ಸೊ ಅಂತ ಒಂದು ಸಂಯುಕ್ತಗಳಿಗೆ ನಾವು ಏನಂತ ಕರಿತೇವೆ? ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಥವಾ ಅಪರ್ಯಾಪ್ತ ಸಂಯುಕ್ತಗಳು ಅಂತ. ಓಕೆ. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಕ್ವಶನ್. ಅಲ್ಕೀನ್ಗಳಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು? ಅಲ್ಕೀನ್ ಅಲ್ಲಿ ಏನ್ ಬಂದಿದೆ? ಲಾಸ್ಟಿಗೆ ಈನ್ ಅಂತ ಬಂದಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಗಳಲ್ಲಿ ಕಂಡು ಬರುವ ಬಂಧದ ಪ್ರಕಾರ ಯಾವ ರೀತಿ ಬಂಧ ಕಂಡು ಬರುತ್ತೆ? ನೋ ಡೌಟ್ ಸಹವೇಲೆನ್ಸಿ ಬಂಧನೇ ಇರುತ್ತೆ. ಎಷ್ಟು ಬಂಧಗಳು ಅಂತ? ಏಕಬಂಧ, ಬಿ ದ್ವಿಬಂಧ, ಸಿ ತ್ರಿಬಂಧ, ಡಿ ಮೇಲಿನ ಎಲ್ಲವೂ ಸರಿ. ಮೇಲಿನ ಎಲ್ಲವೂ ಸರಿ. ಅಲ್ಕೀನ್ ಅಂತ ಕೇಳ್ತಿದ್ದಾರೆ. ಎಸ್. 9th. ಓಕೆ. ಶೀಲಾ ಆನ್ಸರ್ಡ್ ಇಟ್. ನೋ, ಯಲ್ಲಪ್ಪ HK, ನಾಟ್ ಶೀಲಾ. ಟುಡೇ ಸ್ಪೆಷಲ್ ಕನ್ನಡ ಆನ್ಸರ್ಡ್ ಇಟ್. ರಾಹುಲ್ ಆನ್ಸರ್ಡ್ ಇಟ್. ದೆನ್ ವಿರಾಟ್ ಕೊಹ್ಲಿ, ವರು, MV, ಭರತ್ ಆನ್ಸರ್ಡ್ ಇಟ್. ದೆನ್ ಸ್ಮೈಲ್ ಪ್ಲೀಸ್ ಆನ್ಸರ್ಡ್ ಇಟ್. ಓಕೆ. ಹನುಮಪ್ಪ, ಗೋವಿಂದಪ್ಪ ಆನ್ಸರ್ಡ್ ಇಟ್. ದೆನ್ ಫೈನ್. ಸೊ ದ ರೈಟ್ ಆನ್ಸರ್ ಈಸ್ ದ್ವಿಬಂಧ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಏನ್ ಅಂತ ಬಂದಾಗ ಇಂಗ್ಲಿಷ್ ಅಲ್ಲಿ ANE ಅಂತ ಬಂದಾಗ ಅಲ್ಲಿ ಏಕಬಂಧ ಇರುತ್ತೆ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ. ಹೌದಾ? ಈನ್ ಅಂತ ಬಂದಾಗ, ಇಂಗ್ಲಿಷ್ ಅಲ್ಲಿ ENE ಅಂತ ಎಂಡ್ ಆದಾಗ, ಅಂದ್ರೆ ಅಂತ್ಯ ಪ್ರತ್ಯಯ ENE ಅಂತ ಬಂದಾಗ ಅಲ್ಲಿ ದ್ವಿಬಂಧ ಇರುತ್ತೆ. ಓಕೆ. ಐನ್ ಅಂತ ಬಂದಾಗ, ಐನ್. ಓಕೆ. ಐನ್ ಅಂತ ಬಂದಾಗ, ಸೊ ಜಸ್ಟ್ ಅ ಮಿನಿಟ್. ಓಕೆ. ಐನ್ ಅಂತ ಬಂದಾಗ, ಸೊ YNE ಅಂತ ಬಂದಾಗ ಇಲ್ಲಿ ತ್ರಿಬಂಧ ಅಂದ್ರೆ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಇಲ್ಲಿ ಈನ್ ಅಂತ ಬಂದಿದೆ ಅಲ್ವಾ? ಅಂದ್ರೆ ದ್ವಿಬಂಧ, ಕಾರ್ಬನ್ ನಡುವೆ ದ್ವಿಬಂಧ, ಡಬಲ್ ಬಾಂಡ್ ಇರತ್ತೆ ಅಂತ. ಓಕೆ. ಸೊ ಮೋಸ್ಟ್ ಆಫ್ ಯು ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ನೆಕ್ಸ್ಟ್ ಕ್ವಶನ್. ಅಲ್ಕೈನುಗಳು ಸಾಮಾನ್ಯ ಸೂತ್ರ. ಅಲ್ಕೈನುಗಳು ಅಂದ್ರೆ ಅಲ್ಕೇನ್. ಒಂದನೇ ಅಲ್ಕೇನ್. ಸೊ ಇದರ ಸಾಮಾನ್ಯ ಸೂತ್ರ ಏನು ಅಂತ ಕೇಳಿದ್ದಾರೆ. ಏನಿದ್ರ ಸಾಮಾನ್ಯ ಸೂತ್ರ? ಅಲ್ಕೇನ್. ಓಕೆ. ಅಲ್ಕೇನ್, ಅಲ್ಕೀನ್. ಓಕೆ. ಜಸ್ಟ್ ಅಲ್ಕೀನ್,
ಅಲ್ಕೀನ್. ಓಕೆ, ಅಲ್ಕೈನ್. ಸೊ ಇದರ ಅಲ್ಕೇನ್ ನ ಸಾಮಾನ್ಯ ಸೂತ್ರ. ಓಕೆ, Varu MV answered it, Hanamappa answered it, Bharat answered it, Virat Kohli, Sanjeev, then Bharat again. Okay, so ಆಪ್ಷನ್ ಬಿ ಅಂತ ಹೇಳ್ತಿದಾರೆ, CnH2n+2. ಸೊ ಅಲ್ಕೇನ್ ನ ಜನರಲ್ ಫಾರ್ಮುಲಾ CnH2n+2 ಆಗಿರತ್ತೆ. ಎನ್ ಅಂದ್ರೆ ಏನು? ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಅಂತ. ನೆಕ್ಸ್ಟ್ ನೆಕ್ಸ್ಟ್ ಆದ್ಮೇಲೆ ಅಲ್ಕೀನ್ ಬರುತ್ತೆ. ಸೊ CnH2n ಇದರ ಸೂತ್ರ. ಅಲ್ಕೈನದ್ದು CnH2n-2. ಓಕೆ, ಫೈನ್. ಸೊ ಇದು ನೆನಪಿರ್ಲಿ. ನೆಕ್ಸ್ಟ್ ಕ್ವಶನ್, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಎಂದರೆ? ಕೆಳಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ: ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್. ಹೇಳಿ, ಸರಳ ಅತ್ಯಂತ ಹೈಡ್ರೋಕಾರ್ಬನ್, ಅತ್ಯಂತ ಸರಳ ಹೈಡ್ರೋಕಾರ್ಬನ್, ಸಿಂಪಲ್ ಹೈಡ್ರೋಕಾರ್ಬನ್ ಯಾವುದು? ಹೈಡ್ರೋಕಾರ್ಬನ್ ಅಂದ್ರೆ ಏನು? ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳಿಂದ ಮಾಡಿರುವಂತಹ ಸಂಯುಕ್ತಗಳು. ಓಕೆನಾ? ಸೊ ಅದಕ್ಕೆ ನಾವು ಹೈಡ್ರೋಕಾರ್ಬನ್ಸ್ ಗಳಂತ ಕರಿತೇವೆ. ಯಲ್ಲಪ್ಪ ಆನ್ಸರ್ಡ್ ಇಟ್. ಓಕೆ, ಭರತ್ ಆನ್ಸರ್ಡ್ ಇಟ್. ಫೈನ್. ತಿರುಪತಿ ಆನ್ಸರ್ಡ್ ಇಟ್. ಹಣಮಪ್ಪ ಆನ್ಸರ್ಡ್ ಇಟ್. ದೆನ್ ವಿರಾಟ್ ಕೊಹ್ಲಿ, ಭರತ್, ರಾಹುಲ್. ಓಕೆ, ಫೈನ್. ಸೊ ಆಪ್ಷನ್ ಎ ಮೀಥೇನ್ ಅನ್ನೋದು ಏನು ಸರಿಯಾದ ಉತ್ತರ. ಸೊ ಲೆಟ್ ಅಸ್ ರೈಟ್ ಅ ಸ್ಟ್ರಕ್ಚರ್. ಇವುಗಳ ಎಲ್ಲದರ ರಚನೆಯನ್ನ ಬರೆಯೋಣ. ಮೀಥೇನ್ ಅಂತ ಇದೆ ಮಕ್ಕಳೇ. ಒಂದನೇ ಆಪ್ಷನ್ ಏನಿದೆ? ಮೀಥೇನ್ ಅಂತ ಇದೆ. ಜಸ್ಟ್ ಅ ಮಿನಿಟ್. ಮೀಥೇನ್ ಅಂತ ಇದೆ. ಸೊ ಕ್ಯಾನ್ ಯು ಟೆಲ್ ಮಿ, ಯಾರಾದ್ರೂ ಹೇಳ್ತೀರಾ ಇದರಲ್ಲಿ ಎಷ್ಟು ಕಾರ್ಬನ್ ಅಟಮ್ಸ್ ಗಳಿರ್ತಾವೆ? ಎಷ್ಟು ಕಾರ್ಬನ್ ಪರಮಾಣುಗಳಿರ್ತವೆ ಮೀಥೇನ್ ಅಲ್ಲಿ? ಹೇಳಿ. ಎಸ್, ಎಷ್ಟು ಕಾರ್ಬನ್ ಪರಮಾಣುಗಳಿರ್ತವೆ ಮೀಥೇನ್ ಅಲ್ಲಿ? ಯಾರು ಹೇಳ್ತೀರಾ? ವೆರಿ ಗುಡ್, ರಾಹುಲ್ ಆನ್ಸರ್ಡ್ ಇಟ್. ಒಂದು ಕಾರ್ಬನ್ ಅಣು ಇರುತ್ತೆ. ಸೊ ಒಂದು ಕಾರ್ಬನ್ಗೆ ಎಷ್ಟು ಕೈಗಳಿರ್ತವೆ? ಎಸ್ ರಾಹುಲ್, ಕ್ಯಾನ್ ಯು ಟೆಲ್ ಮಿ? ಒಂದು ಕಾರ್ಬನ್ ಅಂತ ಆನ್ಸರ್ ಮಾಡಿದ್ರಿ. ಒಂದು ಕಾರ್ಬನ್ಗೆ ಎಷ್ಟು ಕೈಗಳಿರ್ತವೆ ಅಂತ ಹೇಳಿದ್ದೆ ನಾನು? ಎಸ್, ಯಲ್ಲಪ್ಪ 1. ವೆರಿ ಗುಡ್. ವರು 1. ವೆರಿ ಗುಡ್. ಯಾ, ಕಾರ್ಬನ್ಗೆ ಎಷ್ಟು ಕೈಗಳಿವೆ ಅಂತ ಹೇಳಿದ್ದೆ? ಬೇಗ ಆನ್ಸರ್ ಮಾಡಿದ್ರೆ ತುಂಬಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು. ಇಂಪಾರ್ಟೆಂಟ್ ಚಾಪ್ಟರ್. ವೆರಿ ಗುಡ್. ಹನುಮಪ್ಪ ಆನ್ಸರ್ಡ್ ಇಟ್ 4 ಅಂತ. ಸೊ 4 ಕೈಗಳು ಇರ್ತದೆ. ಹೌದಾ? ಒಂದೇ ಕಾರ್ಬನ್ ಇರೋದ್ರಿಂದ ನಾವು ಮತ್ತೆ ಕಾರ್ಬನ್ ಅನ್ನ ಬರೆಯೋದು ಕರೆಕ್ಟ್ ಆಗೋದಿಲ್ಲ. ಸೊ ಇಲ್ಲೇನಾಗತ್ತೆ, ಬೇರೆ ಕೈಗಳು ಈ ಕೈಗಳು ಯಾವುದರ ಜೊತೆ ಬಂಧವನ್ನ ಉಂಟು ಮಾಡ್ತವೆ? ಹೈಡ್ರೋಜನ್ ಜೊತೆ. ಸೊ ಇದು ಅದರ ರಚನೆ. ಹೌದಾ? ಇದು ಅದರ ರಚನೆ. ನಂತರ ಇದರ ಅನುಸೂತ್ರ ಏನಾಗತ್ತೆ? ಸಿ. ಹೌದಾ? ಆಮೇಲೆ C1 ಇದೆ, ಅಂದ್ರೆ ಒಂದೇ ಇದೆ. ಸೊ ಇಲ್ಲಿ 1 ಬರೀಬಹುದು ಅಥವಾ ಬರಿದೇನೂ ಇರಬಹುದು. ಹೌದಾ? ನೀವು ಬರಿದೇ ಇದ್ರು ಅದು ಒಂದೇ ಅಂತ ಕನ್ಸಿಡರ್ ಆಗತ್ತೆ. H ನೋಡಿ ಇಲ್ಲಿ 1 2 3 4 CH4. ಇದು ಮೀಥೇನ್ ನ ರಚನೆ, ಇದು ಮೀಥೇನ್ ನ ಅಣುಸೂತ್ರ. ಓಕೆನಾ? ನೆಕ್ಸ್ಟ್ ಬಿ ಏನಿದೆ? ಈಥೇನ್ ಇದೆ. ಬಿ ಏನಿದೆ? ಈಥೇನ್ ಇದೆ. ಈಥೇನ್. ಓಕೆ, ಫೈನ್. ಸೊ ಇಲ್ಲೇನ್ ತಗೊಳ್ಳೋಣ? ಇಲ್ಲಿ ಈಥೇನ್ ಬದಲು ನಾವು ಈಥೀನ್ ತಗೊಳ್ಳೋಣ. ಓಕೆನಾ? ಈಥೀನ್. ನೋ, ಇಲ್ಲಿ ಈಥೇನ್ ತಗೊಳ್ಳೋಣ ಫಸ್ಟಿಗೆ, ಅಂದ್ರೆ ಸೋ ದಟ್ ಯು ವಿಲ್ ಇದು ಪ್ರಾಕ್ಟೀಸ್ ಆಗ್ಲಿ. ಆಮೇಲೆ ಮತ್ತೆ ಇದು ಮಾಡ್ತೇನೆ. ಈಥೇನ್. ಓಕೆ. ಸೊ ಈಥೇನ್ ಅಂದ್ರೆ ಅಲ್ಲಿ ಎಷ್ಟು ಕಾರ್ಬನ್ ಅಟಮ್ಸ್ ಗಳಿರ್ತವೆ ಮಕ್ಕಳೇ? ಈಥೇನ್ ಅಂದ್ರೆ ಅಲ್ಲಿ ಎಷ್ಟು ಕಾರ್ಬನ್ ಅಣುಗಳಿರ್ತವೆ, ಪರಮಾಣುಗಳಿರ್ತವೆ? ಈಥ್ ಅಂದ್ರೆ ಬೇಗ ಆನ್ಸರ್ ಮಾಡಿ.
ಈಥೇನ್ ಅಂದ್ರೆ ಎಷ್ಟು ಕಾರ್ಬನ್ ಅಟಮ್ಸ್ ಗಳಿರ್ತವೆ, ಪರಮಾಣುಗಳಿರ್ತವೆ? ವೆರಿ ಗುಡ್. ಟುಡೇ ಸ್ಪೆಷಲ್ ಕನ್ನಡ ಆನ್ಸರ್ಡ್ ಇಟ್. 2. ಸೊ 2 ಕಾರ್ಬನ್ ಅಣುಗಳನ್ನ ಬರ್ದೆ. ಏನಂತ ಇದೆ? ಈಥೇನ್ ಅಂದ್ರೆ ಅಂತ್ಯ ಪ್ರತ್ಯಯ ಏನಿದೆ ಏನ್ ಅಂತ ಇದೆ. ಅಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಎಷ್ಟು ಬಂಧ ಇರತ್ತೆ? ಏಕಬಂಧನೋ, ದ್ವಿಬಂಧನೋ, ತ್ರಿಬಂಧನೋ? ಎಸ್, ವಿರಾಟ್ ಕೊಹ್ಲಿ, ವರು, ಆಲ್ಮೋಸ್ಟ್ ಎಲ್ರು ಆನ್ಸರ್ ಮಾಡಿದ್ರೆ 2 ಕಾರ್ಬನ್ಗಳಿರ್ತದೆ ಅಂತ. ಸೊ ಅಲ್ಲಿ ಏನ್ ಅಂತ ಇದೆ. ಏನ್ ಅಂತ ಇದ್ರೆ ಹೌ ಮೆನಿ ಬಾಂಡ್ಸ್ ಯು ಕ್ಯಾನ್ ಫೈಂಡ್ ಅಂದ್ರೆ ಎಷ್ಟು ಬಂಧಗಳಿರ್ತವೆ ಕಾರ್ಬನ್ ಕಾರ್ಬನ್ ನಡುವೆ? ಎಸ್, 2 ಇರತ್ತಾ? ಏನ್? ಬೇಗ. ಕಾರ್ಬನ್ 2 ಇರತ್ತೆ. ನಾನ್ ಕೇಳ್ತಿರೋದು ಬಂಧ. ಏಕ ಬಂಧನು. ನೋ, ಇಟ್ ಇಸ್ ನಾಟ್ 3 ಭರತ್. ಏನಂತ ಇದೆ? ಐನ್ ಅಂದ್ರೆ 3. ವೆರಿ ಗುಡ್, ರಾಹುಲ್ ಆನ್ಸರ್ಡ್ ಇಟ್. ಏಕ ಬಂಧ, ಒಂದೇ ಬಂಧ ಇರುತ್ತೆ. ಹೌದಾ? ಇಲ್ಲಿ ನೋಡಿ, ಈಗ ಇದರ ಹೆಸರಿಸೋಣ. ಏನು? ಕಾರ್ಬನ್ ಪರಮಾಣುಗಳನ್ನ. ಇದು 1ನೇ ಕಾರ್ಬನ್, ಇದು 2ನೇ ಕಾರ್ಬನ್. ಹೌದಾ? ಸೊ ಈಗ 1ನೇ ಕಾರ್ಬನ್ ಅನ್ನ ಗಮನಿಸಿ ಮಕ್ಕಳೇ. ಅದರ ಒಂದು ಕೈ ಬಿಸಿ ಇದೆ. ಇನ್ನೊಂದು ಕಾರ್ಬನ್ ಪರಮಾಣುವಿನ ಜೊತೆ ಅದರ ಒಂದು ಕೈ ಬಿಸಿ ಇದೆ. ಇನ್ನು ಉಳಿದ ಕೈಗಳೆಷ್ಟು? 3. ರೈಟ್. ಸೊ 3 ಕೈಗಳನ್ನ ಅದೇನ್ ಮಾಡತ್ತೆ? ಹೈಡ್ರೋಜನ್ ಜೊತೆ ಫ್ರೆಂಡ್ಶಿಪ್ ಮಾಡತ್ತೆ. ಹೌದಾ? ಇನ್ನು 2ನೇ ಕಾರ್ಬನ್ ಅನ್ನ ಗಮನಿಸಿ. ಅದರ ಒಂದು ಕೈ, ಈ ಕೈ ಏನಿದೆ ಅಲ್ವಾ, ಇದು ಕಾಮನ್ 2ಕ್ಕೂ. ಹೌದಾ? ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಾನ್ಗಳು ಶೇರ್ ಆಗಿರ್ತವೆ, ಹಂಚಿಕೆ ಆಗಿರ್ತವೆ. ಆದ್ರಿಂದ ಇದು ಕಾಮನ್. ಸೊ 2ನೇ ಕಾರ್ಬನ್ ನ ಒಂದು ಕೈ ಏನಿದೆ ಬಿಸಿ ಆಗಿದೆ. ಇನ್ನು ಉಳಿದಿರುವ ಕೈಗಳೆಷ್ಟು? ದಟ್ ಈಸ್ ನಥಿಂಗ್ ಬಟ್ 3. ರೈಟ್. ಸೊ 1, 2, 3. ಸೊ ಅಲ್ಲೇನಾಗತ್ತೆ? ಹೈಡ್ರೋಜನ್, ಹೈಡ್ರೋಜನ್, ಹೈಡ್ರೋಜನ್. ಸೊ ಇದು ಈ ಒಂದು ಈಥೇನಿನ ರಚನಾ ಸೂತ್ರ. ಹೌದಾ? ರಚನೆ ಅಥವಾ ರಚನಾ ಸೂತ್ರ. ಈಗ ಈ ಈಥೇನ್ ಅಣುಸೂತ್ರ ಹೇಳಿ. ಯಾರು ಹೇಳ್ತೀರಾ? ಈಥೇನಿನ ಅಣುಸೂತ್ರ ರಚನೆಯನ್ನ ನೋಡಿದ್ರೆ ನೀವು ಈಸಿಯಾಗಿ ಅಣುಸೂತ್ರವನ್ನ ಹೇಳ್ತೀರಾ. ಎಸ್, ಅಣುಸೂತ್ರ ಹೇಳಿ. ಈಥೇನಿನ ಅಣುಸೂತ್ರ. ಬೇಗ ಹೇಳಿ ಮಕ್ಕಳೇ. ಅಣುಸೂತ್ರ ಅಂದ್ರೆ ಏನು? CH4. ಇದು ಅಣುಸೂತ್ರ. ಸೊ ಇದೇ ರೀತಿ CH4 ಯಾಕೆ? ಇಲ್ಲಿ ನೋಡಿ, ಸಿ ಒಂದಿದೆ, ಹೈಡ್ರೋಜನ್ 4 ಇತ್ತು. ಸೊ CH4 ಅಂತ ಬರದೆ. ಅದೇ ರೀತಿ ಈಥೇನ್ ನ ಅಣುಸೂತ್ರ ಏನು? ಹಣಮಪ್ಪ ಗೋವಿಂದಪ್ಪ. CH4 ಅಲ್ಲ, ದಟ್ ಈಸ್ ಮೀಥೇನ್. ಜಗದೀಶ್ ಪಾಟೀಲ್ ಆನ್ಸರ್ಡ್ ಇಟ್. ವರು MV, ಭಾಗ್ಯ ರಾಜ್, ದೆನ್ ಸಂಜೀವ್, ರಾಹುಲ್, ದೆನ್ ಗುರುಮೂರ್ತಿ. ಓಕೆ, ವೆರಿ ಗುಡ್. ಸೊ C2, ಸಿ ಎಷ್ಟಿದೆ ಇಲ್ಲಿ? 2 ಇದೆ. C2. H ನೋಡಿ, 1, 2, 3, 4, 5, 6. ಸೊ H6. ಇದು ಅದರ ಅಣುಸೂತ್ರ. ಈ ರೀತಿ ನೀವು ರಚನೆ ಮತ್ತು ಅಣುಸೂತ್ರವನ್ನ ಬರಿಬೇಕು. ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲೇ ಯಾಕೆ ಪ್ರಿಪೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಸೊ ದಟ್ ಈ ಎಕ್ಸಾಂಪಲ್ ಚೆನ್ನಾಗ್ ಅನಿಸ್ತು. ದಟ್ ಈಸ್ ವೈ ಇಲ್ಲೇ ಅದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ಸಿ ಪ್ರೋಪೇನ್ ಅಂತ ಇದೆ. ಸೊ ನಾವು ಸ್ವಲ್ಪ ಚೇಂಜ್ ಮಾಡೋಣ ಇದನ್ನ. ನಾನು ಇದನ್ನ ಪ್ರೋಪೀನ್ ಅಂತ ಮಾಡ್ತೇನೆ. ಅಂತ್ಯ ಪ್ರತ್ಯಯ ಏನಿದೆ ಇಲ್ಲಿ? ಈನ್ ಅಂತ ಇದೆ. ಓಕೆ, ಈಗ ಪ್ರೋಪ್ ಅಂದ್ರೆ ಎಷ್ಟು ಕಾರ್ಬನ್ ಪರಮಾಣುಗಳಿರ್ಬೇಕು ಮಕ್ಕಳೇ? ಯಾರು ಹೇಳ್ತೀರಾ? ಪ್ರೋಪ್ ಅಂದ್ರೆ ಎಷ್ಟು ಕಾರ್ಬನ್ ಅಣುಗಳು ಇರಬೇಕು? ಯಾ, ಅಣುಸೂತ್ರ ಬೇಡ ನನಗೆ. ಅಣುಸೂತ್ರ ಬೇಡ. ಪ್ರೋಪ್ ಅಂದ್ರೆ ಎಷ್ಟು ಕಾರ್ಬನ್ ಪರಮಾಣುಗಳು ಇರಬೇಕು ಅಷ್ಟೇ ಆನ್ಸರ್ ಮಾಡಿ.
ವೆರಿ ಗುಡ್, ರಾಹುಲ್ ಆನ್ಸರ್ಡ್ ಇಟ್. ಎಷ್ಟಿರ್ಬೇಕು? 3 ಏನದು ಜಸ್ಟ್ ಮಿನಿಟ್, 3 ಕಾರ್ಬನ್ ಪರಮಾಣುಗಳು ಇರ್ಬೇಕು. ಹೌದಾ? ಸೊ ಅಲ್ಲಿ ನೋಡಿ ಈನ್ ಅಂತ ಇದೆ. ಈನ್ ಅಂದ್ರೆ ಅಲ್ಲಿ ಏಕಬಂಧ ಇರ್ಬೇಕು, ದ್ವಿಬಂಧ ಇರ್ಬೇಕು, ತ್ರಿಬಂಧ ಇರ್ಬೇಕು. ಈನ್ ಅಂತ ಇದೆ. ಈನ್ ಅಂತ ಅಂದ್ರೆ ಅಲ್ಲಿ ಏಕಬಂಧ ಇರ್ಬೇಕು, ದ್ವಿಬಂಧ ಇರ್ಬೇಕು, ಮತ್ತೆ ಅಥವಾ ತ್ರಿಬಂಧ ಇರ್ಬೇಕು. ನೋಡಿ, ಏನಂದ್ರೆ ಏಕಬಂಧ, ಐನ್ ಅಂದ್ರೆ ತ್ರಿಬಂಧ, ಇದು ಈನ್ ಅಂತ ಇದೆ. ಎಷ್ಟು ಬಂಧ ಇರುತ್ತೆ? ವೆರಿ ಗುಡ್, ಟುಡೇ ಸ್ಪೆಷಲ್ ಕನ್ನಡ ಆನ್ಸರ್ಡ್ ಇಟ್. ಒಂದು ಅಂದ್ರೆ ಎಲ್ಲಾ ಕಾರ್ಬನ್ ಪರಮಾಣುಗಳ ನಡುವು ದ್ವಿಬಂಧ ಇರೋದಿಲ್ಲ, ಯಾವುದಾದರೂ ಎರಡರ ನಡುವೆ ದ್ವಿಬಂಧ ಇರುತ್ತೆ, ಇದು ಒಂದು. ಓಕೆನಾ? ಸೊ ಈಗ ಕಾರ್ಬನ್ ಅನ್ನ ಹೆಸರಿಸಿ. 1, 2, 3. ಕಾರ್ಬನ್ ಯಾಕೆ ಹೆಸರಿಸಿ ಅಂತ ಹೇಳಿದೆ, ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಅದಕ್ಕೆ. ಸೊ ಈಗ 1ನೇ ಕಾರ್ಬನ್ ಅನ್ನ ನೋಡಿ ಮಕ್ಕಳೇ. 1ನೇ ಕಾರ್ಬನ್ ಅನ್ನ ನೋಡಿದಾಗ ಅದರ 2 ಕೈಗಳು ಬ್ಯುಸಿ ಆಗಿವೆ. ಸೊ ಟೋಟಲ್ 4 ಕೈಗಳಿರ್ತವೆ, 4ರಲ್ಲಿ 2 ಕೈಗಳು ಬ್ಯುಸಿ ಆಗಿವೆ. ಇನ್ನು ಉಳಿದ 2 ಕೈಗಳನ್ನ ಹೈಡ್ರೋಜನ್ ಜೊತೆ ಬಂಧವನ್ನ ಮಾಡ್ಕೊಳತ್ತೆ. ಇನ್ನು 2ನೇ ಕಾರ್ಬನ್ ನೋಡಿ, ಇಲ್ಲಿ 2, ಇಲ್ಲಿ 1, ಟೋಟಲ್ 3 ಕೈಗಳು ಏನಾಗಿವೆ, ಇಲ್ಲಿ ಬ್ಯುಸಿ ಆಗಿವೆ 2ನೇ ಕಾರ್ಬನ್ದು. ಸೊ ಇನ್ನು ಉಳಿದ ಕೈ ಎಷ್ಟು? 1. ಸೊ ಇಲ್ಲಿ H ಅಂತ ಬರೀತೇನೆ. ಇನ್ನು 3ನೇ ಕಾರ್ಬನ್ ಅನ್ನ ನೋಡಿ, ಅದರ ಒಂದೇ ಒಂದು ಕೈ ಬ್ಯುಸಿ ಆಗಿದೆ, ಉಳಿದ ಕೈಗಳು ಫ್ರೀ ಆಗಿವೆ. ಸೊ 3 ಹೈಡ್ರೋಜನ್ ಅನ್ನ ಬರಿತೇನೆ. ಸೊ ಇಲ್ಲಿ ನೋಡಿ ಎಷ್ಟಾಯ್ತು ಈಗ? C3 ಆಯ್ತು. ಹೌದಾ? ದೆನ್ H ನೋಡಿ ಇಲ್ಲಿ 3, 1 2 3 4 5 6, C3H6. ಇದು ಏನು? ಅದರ ಅಣುಸೂತ್ರ, ಪ್ರೋಪೀನ್. ಓಕೆ, ನೆಕ್ಸ್ಟ್ ಏನಿದೆ? ಬ್ಯೂಟೇನ್ ಅಂತ ಇದೆ. ಸೊ ನಾವೇನ್ ಮಾಡ್ಕೊಳ್ಳೋಣ? ಬ್ಯೂಟೈನ್ ಅಂತ ಮಾಡ್ಕೊಳ್ಳೋಣ, ಐನ್. ಸೊ ಇಲ್ಲಿ ಅಂತ್ಯ ಪ್ರತ್ಯಯ ಐನ್ ಅಂತ ಬರುತ್ತೆ. ಹೌದಾ? ಸೊ ಇಲ್ಲಿ ನೋಡಿ ಬ್ಯೂಟ್ ಅಂತ ಇದೆ. ಬ್ಯೂಟ್ ಅಂದ್ರೆ ಎಷ್ಟು ಕಾರ್ಬನ್ ಅಣುಗಳು ಇಲ್ಲಿ ಇನ್ವಾಲ್ವ್ ಆಗ್ತವೆ ಮಕ್ಕಳೇ? ಬ್ಯೂಟ್ ಅಂದ್ರೆ ಎಷ್ಟು ಪರಮಾಣುಗಳು ಇಲ್ಲಿ ಇನ್ವಾಲ್ವ್ ಆಗ್ತವೆ, ಭಾಗವಹಿಸ್ತವೆ? ವೆರಿ ಗುಡ್, ಟುಡೇ ಸ್ಪೆಷಲ್ ಕನ್ನಡ ಆನ್ಸರ್ಡ್ ಇಟ್. 4, 1 2 3 4. ಐನ್ ಅಂತ ಇದೆ, ಅಂತ್ಯ ಪ್ರತ್ಯಯ ಐನ್ ಅಂತ ಇದೆ. ಐನ್ ಇದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧ ಇರುತ್ತೆ? ಏಕಬಂಧ, ದ್ವಿಬಂಧ, ತ್ರಿಬಂಧ. ಓಕೆ, 4 ಕಾರ್ಬನ್ ಅಟಮ್ಸ್ ಗಳಿವೆ. ಎಲ್ರು ಆನ್ಸರ್ ಮಾಡಿದ್ರಿ, ಭರತ್, ನಾಗರಾಜ್, ವರು. ಸೋ ಮೆನಿ ಆಫ್ ಯು ಆನ್ಸರ್ಡ್ ಇಟ್. ಓಕೆ, ವಿರಾಟ್ ಕೊಹ್ಲಿ, ತಿರುಪತಿ, ಅದು 4. ಬ್ಯೂಟ್ ಅಂದ್ರೆ 4, ಹಣಮಪ್ಪ. ಓಕೆ, ಸೊ ಈಗ ಐ ಥಿಂಕ್ ತಿರುಪತಿ ಆನ್ಸರ್ಡ್ ಆಸ್ 3 ಪರಮಾಣು. ಓಕೆನೋ, ನಾನೀಗ ಬಂಧ ಕೇಳ್ತಿದ್ದೇನೆ. ಐನ್ ಅಂತ ಇದೆ, ಈನ್ ಅಂದ್ರೆ 2 ಬಂಧ, ಏನಂದ್ರೆ 1 ಬಂಧ, ಐನ್ ಅಂತ ಇದೆ. ಎಷ್ಟು ಬಂಧಗಳಿರ್ತವೆ? ನೆನಪು ಮಾಡ್ಕೊಳ್ಳಿ. ಈನ್, ಏನ್, ಈನ್, ಐನ್. ಏನ್ ಏಕಬಂಧ, ಈನ್ ದ್ವಿಬಂಧ, ಐನ್ ತ್ರಿಬಂಧ. ಎಲ್ಲಪ್ಪ ಆನ್ಸರ್ಡ್ ಇಟ್. ವೆರಿ ಗುಡ್. ಸೊ 2 ಪರಮಾಣುಗಳ ನಡುವೆ ಎಲ್ಲದಕ್ಕೂ ತ್ರಿಬಂಧ ಮಾಡಬಾರ್ದು. ತುಂಬಾ ಆನ್ಸರ್ ಶೀಟ್ಸ್ ಅಲ್ಲಿ ಇದೇ ರೀತಿ ಇರುತ್ತೆ, ವಿಚ್ ಇಸ್ ರಾಂಗ್. ಹೌದಾ? ಸೊ ಯಾವುದಾದರೂ 2 ಕಾರ್ಬನ್ ಪರಮಾಣುಗಳ ನಡುವೆ ಏನಾಗತ್ತೆ, ಅಲ್ಲಿ ತ್ರಿಬಂಧ ಇರುತ್ತೆ. ನೀವು ಎಲ್ಲಾದ್ರೂ ಹಾಕೋಬಹುದು ಅದನ್ನು. ಓಕೆನಾ? ಸೊ ನೆಕ್ಸ್ಟ್ ನಂಬರಿಂಗ್ ಆಫ್ ಕಾರ್ಬನ್ ಅಟಮ್ಸ್ ನಂಬರ್ ಮಾಡಿ. 1 2 3 4. ಓಕೆ, ನೆಕ್ಸ್ಟ್ ಈಗ ನೋಡಿ 1ನೇ ಕಾರ್ಬನ್ ಅನ್ನ ನೋಡಿ ಮಕ್ಕಳೇ. 1ನೇ ಕಾರ್ಬನ್, ಅದರ 3 ಕೈಗಳು ಬ್ಯುಸಿ ಇವೆ, ಒಂದೇ ಕೈ ಫ್ರೀ ಇದೆ, ಸೊ ಹೈಡ್ರೋಜನ್. 2ನೇ ಕಾರ್ಬನ್ ನೋಡಿ, ಅದರ ಎಲ್ಲ ಕೈಗಳು, ಜಸ್ಟ್ ಮಿನಿಟ್, ಇಲ್ಲಿ ಬಂಧ ಹಾಕಿ, ತ್ರಿಬಂಧ, ಇಲ್ಲೆಲ್ಲ ಏಕಬಂಧ ಇರುತ್ತೆ. ಓಕೆ, ಸೊ
ಎರಡನೇ ಒಂದು ಕಾರ್ಬನ್ ಅನ್ನ ನೋಡಿ, 3 1 4, ಸೊ 4 ಕೈಗಳು ಬಿಸಿ ಇವೆ. ಮೂರನೇ ಕಾರ್ಬನ್ ಅನ್ನ ನೋಡಿ, 1 2, 2 ಕೈಗಳು ಬಿಸಿ ಇವೆ, 2 ಕೈಗಳು ಫ್ರೀ ಇವೆ, ಸೊ ಹೈಡ್ರೋಜನ್. ನಾಲ್ಕನೇದು, 1 ಕೈ ಬಿಸಿ ಇದೆ, 3 ಕೈಗಳು ಫ್ರೀ ಇವೆ. ಹೌದಾ? ಸೊ ಇದು ಅದರ ರಚನೆ. ಇನ್ನು ನಾವು ಅಣುಸೂತ್ರಕ್ಕೆ ಬಂದಾಗ C4 C4 ಆಗತ್ತೆ ಅಣುಸೂತ್ರ, ರೈಟ್. ಹೈಡ್ರೋಜನ್ ನೋಡಿ, 1 2 3 4 5 6, 4 ಇಲ್ಲೂ H ಬರತ್ತಲ್ವಾ? ಓಕೆ, ಹ. C4H6 C4H6 ಅನ್ನೋದು ಬ್ಯೂಟೈನ್ ಆಗತ್ತೆ. ಓಕೆ, ಸೊ ಇದನ್ನ C4H24. ಓಕೆ, ಕರೆಕ್ಟ್. ಇದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ, ಈಗ ನೋಡಿ, ಇದು ಅಲ್ಕೈನ್ ಅಲ್ವಾ? ಸೊ ಅಲ್ಕೈನ್ ಜನರಲ್ ಫಾರ್ಮುಲಾ CnH2n-2. N ಅಂದ್ರೆ ನಂಬರ್ ಆಫ್ ಕಾರ್ಬನ್ ಅಟಮ್, ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ 4 ಇದೆ. H2 N ಜಾಗದಲ್ಲಿ 4 -2. ಸೊ C4H 2 4s 8, 8 - 2 6, C4H6. ಸೊ ಈ ರೀತಿ ನೀವು ವೆರಿಫೈ ಮಾಡ್ಕೋಬಹುದು. ಹೌದಾ? ಸೊ ಈ ರೀತಿ ರಚನೆ ಮತ್ತು ಅಣುಸೂತ್ರವನ್ನ ಬರೆಯೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಅತ್ಯಂತ ಸರಳ ರಚನಾ ಸಮಾಂಗಿ ಎಂದರೆ? ರಚನಾ ಸಮಾಂಗಿಗಳು ಅಂತ ನೋಡಿದ್ವಿ, ಅಂದ್ರೆ ಅಣುಸೂತ್ರ ಒಂದೇ ಇರತ್ತೆ, ರಚನೆಗಳು ಬೇರೆ ಇರ್ತದೆ. ಎನ್ ಬ್ಯೂಟೇನ್, ಐಸೋಬ್ಯೂಟೇನ್ ಅನ್ನೋ ಉದಾಹರಣೆಯನ್ನ ನೋಡಿದ್ವಿ. ಸೊ ಈ ಕೆಳಗೆ ಕೊಟ್ಟಿರುವ ಯಾವ ಸಂಯುಕ್ತ ಸರಳ ರಚನಾ ಸಮಾಂಗಿಯನ್ನ ತೋರ್ಸತ್ತೆ? ಎ ಮೀಥೇನ್, ಬಿ ಈಥೇನ್, ಸಿ ಪ್ರೋಪೇನ್, ಡಿ ಬ್ಯೂಟೇನ್. ಎಸ್, ಯಾರು ಹೇಳ್ತೀರಾ ಆನ್ಸರ್ ಅನ್ನ? ಯಾ, 12ನೇ ಪ್ರಶ್ನೆಗೆ ಉತ್ತರ. ಓಕೆ, ಯಾರು ಹೇಳ್ತೀರಾ? 12th ಒನ್ ಎ. ಅಲ್ಲ, ಅದಕ್ಕೆ ಉತ್ತರ ಬ್ಯೂಟೇನ್ ಬರುತ್ತೆ. ಓಕೆ, ಬ್ಯೂಟೇನ್. ಸೊ ಬ್ಯೂಟೇನ್ ಅನ್ನ ಏನಂತ ಬರಿತೀವಿ? C4 ಏನಲ್ವಾ? ಸೊ H H H H H 7 C4H10. ಹೌದಾ? ಸೊ ಇದು ಅದರ ಅಣುಸೂತ್ರ. ಓಕೆ, ಸೊ ಇದು ಅದರ ಸರಳ ಸರಪಳಿ. ಅದೇ ರೀತಿ 1 2 3 ಇದು ಬರೋ ಬದಲು ಈ ರೀತಿ ಕವಲು ಹೊಡೆದಿದ್ದು, ಕವಲು ರಚನೆ ಬರೆದ್ರೆ, ಸೊ ಇಲ್ಲೂ ಕೂಡ ಏನಾಗತ್ತೆ? H ಇಲ್ಲಿ 1 2 3, ಇಲ್ಲಿ ಒಂದೇ H ಬರುತ್ತೆ. 1 1 H H H H H H. ಸೊ 3 3 6 6 7 7 3 10. ಸೊ C4H10. ಸಿ ಅಣುಸೂತ್ರ ಸೇಮ್ ಆಗಿರುತ್ತೆ, ರಚನೆಗಳು ಬೇರೆ ಅನ್ಸುತ್ತೆ. ಸೊ ಇಂಥ ಒಂದು ಉದಾಹರಣೆಗಳಿಗೆ ಅಥವಾ ಇಂಥ ಒಂದು ಸಂಯುಕ್ತಗಳಿಗೆ ನಾವು ರಚನಾ ಸಮಾಂಗಿಗಳು ಅಥವಾ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೇವೆ. ಓಕೆ, ಇಂಪಾರ್ಟೆಂಟ್ ಪ್ರಶ್ನೆ ಅದು, ನೆನಪಲ್ಲಿ ಇಟ್ಕೊಳ್ಳಿ. ಉದಾಹರಣೆ ಸಹಿತ ವಿವರಿಸಬೇಕಾಗತ್ತೆ. Let us proceed with. ಓಕೆ, 2 ಅಂಕಗಳ 1 ಮತ್ತು 2 ಅಂಕಗಳ ಪ್ರಶ್ನೆಗೆ ಹೋಗೋಣ. ಓಕೆ, ಸಹವೇಲೆನ್ಸಿ ಬಂಧ ಎಂದರೇನು? ಅಥವಾ ಕಾರ್ಬನ್ ಪರಮಾಣುಗಳ ನಡುವೆ ಉಂಟಾಗುವ ಬಂಧವನ್ನು ಹೆಸರಿಸಿ. ಕಾರ್ಬನ್ ಪರಮಾಣುಗಳ ನಡುವೆ ಉಂಟಾಗುವ ಬಂಧ ಸಹವೇಲೆನ್ಸಿ ಬಂಧ, ನಿಮಗೆ ಗೊತ್ತು. ಈಗ ಸಹವೇಲೆನ್ಸಿ ಬಂಧ ಅಂದ್ರೆ ಏನು? ಇದನ್ನ ಹೇಗೆ ವ್ಯಾಖ್ಯಾನಿಸ್ತೀರಾ? ಎಸ್, ಯಾರು ಹೇಳ್ತೀರಾ ಇದನ್ನ?
ಎಸ್, ಸಹವೇಲೆನ್ಸಿ ಬಂಧ ಎಂದರೇನು? ಎರಡು ಬಂಧಕ್ಕೆ ಸಹವೇಲೆನ್ಸಿ ಬಂಧ ಅಂತ ಕರಿತೀವ. ಏನು ಸಹವೇಲೆನ್ಸಿ ಬಂಧ ಅಂದ್ರೆ, ನೋಡಿ, ಅಯೋನಿಕ್ ಬಂಧ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ಗಳ ಟ್ರಾನ್ಸ್ಫರ್ ನಡೆಯುತ್ತೆ. ಅಂದ್ರೆ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಎಲೆಕ್ಟ್ರಾನ್ ಶಿಫ್ಟ್ ಆಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಸೊ ಅದಕ್ಕೆ ಅಯೋನಿಕ್ ಬಂಧ ಅಂತ ಕರಿತೇವೆ. ಅದೇ ರೀತಿ ಸಹವೇಲೆನ್ಸಿ ಬಂಧ ಉಂಟಾಗುವಾಗ ಏನಾಗತ್ತೆ ಅಲ್ಲಿ, ಯಾವ ರೀತಿ ಆ ಬಂಧ ಉಂಟಾಗತ್ತೆ, ಯಾವ ರೀತಿ ಎಲೆಕ್ಟ್ರಾನ್ಗಳು ಚಲಿಸ್ತವೆ ಅಂದ್ರೆ ಶಿಫ್ಟ್ ಆಗ್ತವೆ, ಟ್ರಾನ್ಸ್ಫರ್ ಆಗ್ತವೆ. ಎಸ್, ಇಲ್ಲಿ ನೋಡಿ, ಸಹವೇಲೆನ್ಸಿ ಬಂಧ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯುತ್ತೆ. ನೋ ಒನ್ ಆನ್ಸರ್ಡ್ ಇಟ್. ಯಾಕಂದ್ರೆ ಈ ಕಡೆ ನಿಮಗೆ ಆ ಏನು ಗಮನನೇ ಇಲ್ಲ, ಹೌದಾ? ಸೊ ಎಲೆಕ್ಟ್ರಾನ್ಗಳ ಹಂಚಿಕೆ ನಡೆಯೋದ್ರಿಂದ, ಎರಡು ಕ್ಲಾಸಲ್ಲಿ ಹೇಳಿದ್ದೀನಿ ಸಹವೇಲೆನ್ಸಿ ಬಂಧ ಅಂದ್ರೆ ಏನು ಅಂತ. ಓಕೆ, ಸೊ ಸಹವೇಲೆನ್ಸಿ ಬಂಧ ಅಂದ್ರೆ ಅಲ್ಲಿ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಹಂಚಿಕೆ ನಡೆಯುತ್ತೆ. ಸೊ ಎಲೆಕ್ಟ್ರಾನ್ ಹಂಚಿಕೆಯಿಂದ ಅಲ್ಲಿ ಸಹವೇಲೆನ್ಸಿ ಬಂಧ ಉಂಟಾಗತ್ತೆ, ರೈಟ್? ನೆಕ್ಸ್ಟ್, ಸಹವೇಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ ಇರ್ತದೆ. ಅಂದ್ರೆ ಈ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ ಸಹವೇಲೆನ್ಸಿ ಬಂದದ್ದು, ಅದು ಕಡಿಮೆ ಇರತ್ತೆ ಅಂತ ಹೇಳ್ತಾರೆ. ಯಾಕೆ ಕಡಿಮೆ ಇರತ್ತೆ, ಏನ್ ಕಾರಣ ಅದಕ್ಕೆ? ಸೊ ನೀವಿಲ್ಲಿ ನೋಡಿದಾಗ, ಇಲ್ಲಿ ನೋಡಿ, ಸೊ ಸಹವೇಲೆನ್ಸಿ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗೆ, ಅಂದ್ರೆ ಒಂದ್ ಅಣು, ಈಗ ಕಾರ್ಬನ್ ಅಂತ ತಗೊಂಡ್ರೆ ಕಾರ್ಬನ್ ಅಣುವಿನೊಳಗೆ ಬಂಧಗಳು ಪ್ರಬಲವಾಗಿರ್ತವೆ. ಆದ್ರೆ ಅಂತರಾಣ್ವಿಕ ಅಂದ್ರೆ ಎರಡು ಅಣುಗಳ ನಡುವೆ, ಒಂದೇ ಅಣುಗಳ ಒಳಗಡೆ ಏನಿರತ್ತೆ ಬಂಧ, ಈ ಪ್ರೋಟಾನ್ಗಳು ನ್ಯೂಟ್ರಾನ್ಗಳು, ಆ ಒಂದು ಬಂಧಗಳು ಸ್ಟ್ರಾಂಗ್ ಆಗಿರ್ತದೆ. ಆದ್ರೆ ಅಂತರಾಣ್ವಿಕ ಅಂದ್ರೆ ಎರಡು ಪರಮಾಣುಗಳ ನಡುವೆ ಬಲವು ತುಂಬಾ ಕಡಿಮೆ ಇರುತ್ತೆ. ಇದರಿಂದಾಗಿ ಸಹವೇಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಸ್ವಲ್ಪ ಹೀಟ್ ಮಾಡಿದ್ರೆ ಅವೇನಾಗ್ತವೆ, ಬ್ರೇಕ್ ಡೌನ್ ಆಗತ್ತೆ. ಅಂದ್ರೆ ಸಹವೇಲೆನ್ಸಿ ಬಂಧ ಏನಾಗತ್ತೆ, ಬ್ರೇಕ್ ಆಗತ್ತೆ. ಓಕೆನಾ? ಜಸ್ಟ್ ಅ ಮಿನಿಟ್. ಫೈನ್. ಸೊ ಇದು ಆಯ್ತಾ? ದೆನ್ ಮತ್ತೆ ಯಾವ ಕ್ವಶನ್ ಇತ್ತು? ಓಕೆ ಓಕೆ, ಸಹವೇಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಓಕೆನಾ? ಅಂದ್ರೆ ವಿದ್ಯುತ್ ನಾವು ಪಾಸ್ ಮಾಡೋದಿಲ್ಲ ಅಂತ. ಓಕೆ, ಸೊ ಯಾಕೆ ಈ ರೀತಿ ಆಗತ್ತೆ ಅಂತ ನೋಡ್ತಾ ಹೋದ್ರೆ, ಇಲ್ಲಿ ನೋಡಿ, ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಅಯಾನ್ಗಳು ಅಂದ್ರೆ ವಿದ್ಯುತ್ ಆವೇಶಗಳು, ಈಗ ಅಯೋನಿಕ್ ಸಂಯುಕ್ತಗಳಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ್ರೆ, ಅಯೋನಿಕ್ ಸಂಯುಕ್ತಗಳ ಸೊಲ್ಯೂಷನ್ ಅಲ್ಲಿ, ದ್ರಾವಣದಲ್ಲಿ, ಹೌದಾ, ಅದನ್ನ ನಾವು ಎಲೆಕ್ಟ್ರಿಸಿಟಿ ಏನದು ಪಾಸ್ ಮಾಡಿದ್ರೆ ಅಲ್ಲಿ ವಿದ್ಯುತ್ ಆವೇಶಗಳು ಉಂಟಾಗ್ತದೆ. NaCl, ದಟ್ ಈಸ್ Na+Cl- ಈ ರೀತಿ ಉಂಟಾಗತ್ತೆ ಅಲ್ವಾ? ಆದ್ರೆ ಇಲ್ಲಿ ಏನಾಗತ್ತೆ, ಎಲೆಕ್ಟ್ರಾನ್ಗಳ ಹಂಚಿಕೆ ಆಗೋದ್ರಿಂದ ಇಲ್ಲಿ ಯಾವುದೇ ವಿದ್ಯುತ್ ಆವೇಶಗಳ ಕಣಗಳು ಏನಾಗತ್ತೆ, ಉಂಟಾಗೋದಿಲ್ಲ. ಆದ್ರಿಂದ ಇಲ್ಲಿ ವಿದ್ಯುತ್ ಪಾಸ್ ಆಗೋದಿಲ್ಲ. ನೆಕ್ಸ್ಟ್, ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡು ಬರುವಷ್ಟು ಪ್ರಮಾಣದಲ್ಲಿ ಕೆಟನೀಕರಣ ಗುಣವನ್ನು ಇತರೆ ಯಾವುದೇ ಧಾತುಗಳು ತೋರ್ಪಡಿಸುವುದಿಲ್ಲ. ಈ ರೀತಿಯಾದ್ರೂ ಕೇಳ್ತಾರೆ. ಅಥವಾ ನಾನು ನಿಮಗೆ ಹೇಳಿದ್ದೆ, ಸುತ್ತಮುತ್ತ ನಾವು ನೋಡುವ ಅಸಂಖ್ಯಾತ ಕಾರ್ಬನ್ ಸಂಯುಕ್ತಗಳ ದೊರೆಯುವಿಕೆಗೆ ಕಾರಣವಾದ ಕಾರ್ಬನ್ನಿನ ಎರಡು ಗುಣಗಳು ಯಾವುವು? ಒಂದು ಟೆಟ್ರಾವ್ಯಾಲೆನ್ಸಿ ಅಂತ ಹೇಳಿದ್ದೆ, ಎರಡನೇದು ಕ್ಯಾಟನೇಷನ್. ಸೊ ಈ ಎರಡೂ ಗುಣಗಳು ನಮಗೆ ಬೇರೆ ಧಾತುವಿನಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ, ಹ
ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನ ಏರ್ಪಡಿಸಿಕೊಳ್ಳುತ್ತೆ, ಅದಕ್ಕೆ ಘಟನೀಕರಣ ಅಂತ ಕರಿತೇವೆ. ಕಾರ್ಬನ್ ಕಾರ್ಬನ್ ಬಂಧ ಏನಾಗಿದೆ, ಸ್ಟ್ರಾಂಗ್ ಆಗಿರುತ್ತೆ. ಹೌದಾ? ಇನ್ನು ಕಾರ್ಬನ್ ವೇಲೆನ್ಸಿ ಅಂದ್ರೆ ಹೊರಕವಚಕ್ಕೆ ಬಂದಾಗ ಅಲ್ಲಿ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅದು ಏಕ ವ್ಯಾಲೆನ್ಸಿ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಟೆಟ್ರಾ ವ್ಯಾಲೆನ್ಸಿ, 4 ಫ್ರೀ ಎಲೆಕ್ಟ್ರಾನ್ಗಳು ಇರುತ್ತೆ ಅದಕ್ಕೆ. ಸೊ ಈ ಎರಡು ಗುಣಗಳು ಏನ್ ಮಾಡ್ತವೆ, ಕಾರ್ಬನ್ ಅನ್ನ ಸ್ಪೆಷಲ್ ಆಗಿ ಮಾಡ್ತವೆ. ಇನ್ನು ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟು ಮಾಡುವ ಬಂಧಗಳು ಸಾಕಷ್ಟು ಪ್ರಬಲವಾಗಿದ್ದು ಓಕೆ ಪ್ರಬಲವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಇನ್ನು ಬೇರೆ ಧಾತುಗಳು ಯಾಕೆ ಈ ರೀತಿ ಮಾಡೋದಿಲ್ಲ ಅಂದ್ರೆ, ಕಾರ್ಬನ್ನಿನ ಒಂದು ಗಾತ್ರವನ್ನ ನೋಡಿದ್ರೆ, ಆ ಒಂದು ಪರಮಾಣುವಿನ ಗಾತ್ರವನ್ನ ಕನ್ಸಿಡರ್ ಮಾಡಿದ್ರೆ ಅದು ಚಿಕ್ಕದಾಗತ್ತೆ. ಇದೇ ರೀತಿ ಟೆಟ್ರಾವ್ಯಾಲೆಂಟ್ ಅನ್ನ ಹೊಂದಿರುವ ಸಿಲಿಕಾನ್ ಅನ್ನ ನೋಡಿದ್ರೆ ಸಿಲಿಕಾನಿನ ಗಾತ್ರ ದೊಡ್ಡದಾಗಿದೆ. ಆದ್ರಿಂದ ಅದು ಕಾರ್ಬನ್ ಎಷ್ಟು ಫಾರ್ಮ್ ಮಾಡತ್ತೋ ಅಷ್ಟು ಸಂಯುಕ್ತಗಳನ್ನ ಫಾರ್ಮ್ ಮಾಡುವಂತಹ ಶಕ್ತಿಯನ್ನ ಹೊಂದಿಲ್ಲ. ಓಕೆ, ಓಕೆ, ಈಗ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. C5H12 ಅಣುಸೂತ್ರ ಹೊಂದಿರುವ ಆದರೆ ವಿಭಿನ್ನ ಸಂಭಾವ್ಯ ರಚನೆ ಇರುವ ಸಂಯುಕ್ತಗಳನ್ನು ರಚನಾ ಸೂತ್ರದೊಂದಿಗೆ ಹೆಸರಿಸಿ, ಅಥವಾ ರಚನಾ ಸಮಾಂಗಿಗಳು ಎಂದರೇನು, ಪೆಂಟೇನ್ಗಳ ಸಮಾಂಗಿಗಳ ರಚನೆ ಬರೆಯಿರಿ. ಸೊ ಇಲ್ಲಿ ನೋಡಿ, ಇದು 3 ಅಂಕಗಳ ಪ್ರಶ್ನೆ. ಸೊ ಅಲ್ಲಿ ಅಣುಸೂತ್ರ ಕೊಟ್ಟಿದ್ದಾರೆ C5 ಅಂತ. ಸೊ C5 ಅಂದ್ರೆ ಏನು, C5 ಓಕೆ, ಮತ್ತೆ H12 ಅಂತ. ಸೊ ಲೆಟಸ್ ಫಸ್ಟ್ ಅಲ್ಕೇನ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, H H H H H ಓಕೆ, ಜಸ್ಟ್ ಅ ಮಿನಿಟ್, ಇದನ್ನ ಓಕೆ, ಇಲ್ಲೇ ಇದೆ ಆನ್ಸರ್. ಸೊ ನೋಡಿ, ಒಂದೇ ಅಣುಸೂತ್ರ ಇಲ್ಲಿ ನೋಡಿ, C5H12. ಸೊ ಲೇಸರ್ ಪಾಯಿಂಟ್ ಅನ್ನ ನೋಡಿ, 1 2 3 4 5, ಹೌದಾ? ಇನ್ನು 3 6, ಇಲ್ಲಿ R. ಸೊ C5H12 ಇದು N ಪೆಂಟೇನ್ ಅಂದ್ರೆ ಸರಳ ಸರಪಳಿಯಲ್ಲಿ ಇದೆ. ಅದೇ ರೀತಿ ಈ ಕಡೆ ನೋಡಿ, ಇಲ್ಲಿ 4 ಕಾರ್ಬನ್ಗಳು ಸರಳವಾಗಿವೆ, ಇನ್ನು 1 ಕಾರ್ಬನ್ ಕವಲು ಒಡೆದಿದೆ. ಹೌದಾ? ಸೊ ಈ ರೀತಿ ಕವಲು ಒಡೆದು ಈ ರಚನೆ ಆದ್ರೆ ಇಲ್ಲೂ ಕೂಡ ನೋಡಿ 5 ಕಾರ್ಬನ್ಗಳಿವೆ, 12 ಹೈಡ್ರೋಜನ್ಗಳಿವೆ. ಸೊ ಇದಕ್ಕೆ ಐಸೋಪೆಂಟೇನ್ ಅಂತ ಕರಿತೇವೆ. ಇನ್ನು ಇದಕ್ಕೆ ಬಂದ್ರೆ ಉಂಗುರದಲ್ಲಿ, ಓಕೆನಾ? ಸೊ ಇಲ್ಲಿ ನೋಡಿ, ಉಂಗುರಾಕಾರದಲ್ಲಿ 1 2 ಮೊದಲಿಗೆ 3 4 5 ಈ ರೀತಿ. ಇಲ್ಲೂ ಹೈಡ್ರೋಜನ್ 12 ಇರುತ್ತೆ, ಕಾರ್ಬನ್ 5 ಇರುತ್ತೆ. ಸೊ ಇದಕ್ಕೆ 2,2 ಡೈಮಿಥೈಲ್ ಪ್ರೋಪೇನ್ ಅಥವಾ ನಿಯೋಪೆಂಟೇನ್ ಅಂತ ಕರಿತೇವೆ. ನಿಯೋಪೆಂಟೇನ್ ಅಂತ ಕರಿತೇವೆ. ಓಕೆನಾ? ಸೊ ಈ ರೀತಿಯಾಗಿ ನಾವು ರಚನಾ ಸಮಾಂಗಿಗಳನ್ನ ಬರಿಬೇಕು. 2 ಸಮಾಂಗಿಗಳನ್ನ ಬರೆದ್ರು ಓಕೆ. ಫೈನ್. ಮತ್ತೇನ್ ಕೇಳಿದ್ರು? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೇಗೆ ಭಿನ್ನವಾಗಿವೆ ಅಂತ. ಓಕೆ, ಹೇಗೆ ಭಿನ್ನವಾಗಿವೆ, ಅಥವಾ ಅಲ್ಕೇನ್ಗಳು ರಾಸಾಯನಿಕವಾಗಿ ಸ್ಥಿರವಾಗಿರುತ್ತವೆ, ಆದರೆ ಅಲ್ಕೈನ್ಗಳು ಸ್ಥಿರವಲ್ಲ, ಕಾರಣ ತಿಳಿಸಿ ಅಂತ. ಸೊ ಇಲ್ಲಿ ನೋಡಿ ಮಕ್ಕಳೇ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಬಂದ್ರೆ, ಪರ್ಯಾಪ್ತದಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುತ್ತೆ, ಅಪರ್ಯಾಪ್ತದಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಆಕ್ಟಿವ್ ಆಗಿರೋದಿಲ್ಲ, ರಿಯಾಕ್ಷನ್ಗೆ ಒಳಪಡೋದಿಲ್ಲ. ಓಕೆನಾ? ಹೆಚ್ಚು ಕ್ರಿಯಾಶೀಲವಾಗಿರೋದಿಲ್ಲ. ಅದೇ ರೀತಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತದೆ. ಇನ್ನು ಪರ್ಯಾಪ್ತಕ್ಕೆ ಬಂದ್ರೆ ಅಲ್ಕೇನ್ಗಳು ಉದಾಹರಣೆ ಆಗತ್ತೆ. ಇಲ್ಲಿ ಅಲ್ಕೀನ್ ಮತ್ತು ಅಲ್ಕೈನ್ಗಳು ಏನಾಗತ್ತೆ, ಉದಾಹರಣೆ ಆಗತ್ತೆ. ನೆಕ್ಸ್ಟ್
ಕೀಟೋನ್ಗಳ ಗುಂಪಿನ ಪ್ರಥಮ ಸದಸ್ಯ ಯಾವುದು, ಅದರ ಅಣುಸೂತ್ರ ಹಾಗೂ ರಚನಾ ಸೂತ್ರ ಬರೆಯಿರಿ. ಸೊ ಇಲ್ಲಿ ಅದರ ಮೊದಲ ಸದಸ್ಯ ಪ್ರೊಪೆನೋನ್ ಅಂತ, ಮಿಥನೋನ್ ಆಗೋದಿಲ್ಲ. ಯಾಕೆಂದ್ರೆ ಕೀಟೋನ್ ಅಂತ ಬಂದಾಗ ಇಲ್ಲಿ ನೋಡಿ ಅದರ ಅಣುಸೂತ್ರ ಕೀಟೋನುದು ಸಿ ಡಬಲ್ ಬಾಂಡ್ ಓ. ಸೊ ಸಿ ಡಬಲ್ ಬಾಂಡ್ ಓ ಎಚ್ ಎಚ್ ಎಚ್, ಇಲ್ಲಿ ಎಚ್ ಅಂತ ಬಂದ್ರೆ ಇದು ಕೂಡ ಇಥನೋನು ಆಗೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಮೊದಲ ಸದಸ್ಯ ಏನಾಗತ್ತೆ, ಪ್ರೊಪೆನೋನ್ ಆಗತ್ತೆ. ಇನ್ನು ಪ್ರೊಪೆನೋನ್ ಅಣುಸೂತ್ರ ಸಿ ಸಿ ಸಿ, ಇದು ಒಂದು ಡಬಲ್ ಬಾಂಡ್ ಓ ಇದೆ, ಒಂದು ಎಚ್ ಇರುತ್ತೆ. ಸೊ ಇಲ್ಲಿ ಹೆಚ್ಚು, ಇಲ್ಲಿ ಹೆಚ್ಚು, ಇಲ್ಲಿ ಹೆಚ್ಚು ಹೆಚ್ಚು ಹೆಚ್ಚು. CH3 ಇದು ಮೊದಲಿಗೆ CH3. ಓಕೆ, ಇದಾದ್ಮೇಲೆ ಸಿ ಡಬಲ್ ಬಾಂಡ್ ಓ. ಓಕೆ, ಆಮೇಲೆ CH3, ಇಲ್ಲಿ ನೋಡಿ CH3, ಇಲ್ಲಿ ಸಿ ಇದೆ, CO, ಇದು ಸಿ ಡಬಲ್ ಬಾಂಡ್ ಓ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ H ಇದೆ. ಸೊ ಈ ಸಿ ಅನ್ನ ನೋಡಿ, ಸಿ ಇದಕ್ಕೆ ಎಷ್ಟು ಹೆಚ್ಚಿದೆ, H3 ಇದೆ. ಇದನ್ನ CO ಅಂತ ಬರೀತೇವೆ. ಇನ್ನು ಉಳಿದಿರೋದು ಈ ಸಿ, ಇನ್ನು ಉಳಿದಿರೋದು ಈ 3 H, CO, CH3, CO, CH3. ಈ ರೀತಿ ಬರಿಬೇಕು. ಈ ರೀತಿ ಅದು ನೀವು ಬರಿಬಹುದು ರಚನೆಯನ್ನು. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿ ಬಳಸುವ ಅಡುಗೆ ಅನಿಲ ಅಥವಾ ಸೀಮೆ ಎಣ್ಣೆ ಸ್ಟವ್ಗಳು ಕಪ್ಪು ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನ ಉಂಟು ಮಾಡುತ್ತಿವೆ ಮತ್ತು ಅಡುಗೆ ಪಾತ್ರೆಗಳ ತಳದ ಹೊರ ಮೇಲ್ಮೆಯನ್ನು ಕಪ್ಪು ಬಣ್ಣಕ್ಕೆ ಕೂಡಿರುತ್ತೆ. ನಿಮ್ಮ ಗಮನಕ್ಕೆ ಬಂದರೆ ನೀವೇನು ಸೂಕ್ತ ಕ್ರಮ ಕೈಗೊಳ್ಳುವಿರಿ? ಈಗ ನಮ್ಮ ಸೀಮೆ ಎಣ್ಣೆ ಸ್ಟವ್ ಮೇಲೆ ಕೆಲವೊಂದ್ಸಲ ಸೀಮೆ ಎಣ್ಣೆ ಸ್ಟವ್ ಕೆಟ್ಟಾಗ ಕೆಲವೊಂದ್ಸಲ ಪಾತ್ರೆ ತಳಹದಿಯಲ್ಲಿ ಎಲ್ಲ ಕಪ್ಪಾದ ಲೇಪನ ಬಂದ್ಬಿಡತ್ತೆ. ಆಮೇಲೆ ಅತಿಯಾದ ಏನಿದೆ ಕಪ್ಪು ಹೊಗೆ ಉಂಟಾಗ್ತಿರತ್ತೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಕೊಟ್ಟು ನೀವೇನ್ ಇದಕ್ಕೆ ಸೂಕ್ತ ಪರಿಹಾರವನ್ನ ತೆಗೆದುಕೊಳ್ತೀರಿ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಇಲ್ಲಿ ಆಕ್ಸಿಜನ್ ಪೂರೈಕೆ. ಸೊ ಯಾವುದೇ ಒಂದು ದಹನ ಕ್ರಿಯೆ ಅಂತ ನೋಡಿದ್ವಿ ನಾವು ಕಾರ್ಬನ್ ಅಲ್ಲಿ, ಹೌದಾ? ಸೊ ದಹನ ಕ್ರಿಯೆ ನಡೆಯುವಾಗ ಆಕ್ಸಿಜನ್ ಏನ್ ಬೇಕು, ಸಫಿಶಿಯಂಟ್ ಅಮೌಂಟ್ ಅಲ್ಲಿ, ಎಷ್ಟು ಬೇಕು ಅಷ್ಟು ಅಮೌಂಟ್ ಅಲ್ಲಿ ಬೇಕು. ಸೊ ಯಾವಾಗ ಆಕ್ಸಿಜನ್ ಪೂರೈಕೆ ಕಡಿಮೆ ಆಗತ್ತೋ ಅವಾಗ ಅಲ್ಲಿ ದಹನ ಕ್ರಿಯೆ ಕಂಪ್ಲೀಟ್ ಆಗೋದಿಲ್ಲ, ಅಪೂರ್ಣ ದಹನ ಕ್ರಿಯೆ ನಡೆಯುತ್ತೆ. ಈ ಅಪೂರ್ಣ ದಹನದಿಂದ ಏನಾಗತ್ತೆ, ಕಪ್ಪು ಬಣ್ಣದ ಜ್ವಾಲೆ ಬರುತ್ತೆ. ಓಕೆನಾ? ನೆಕ್ಸ್ಟ್. ಓಕೆ, 4 ಕಾರ್ಬನ್ ಇರುವ ಈಸ್ಟರ್ NaOH ನೊಂದಿಗೆ ವರ್ತಿಸಿ F ಎಂಬ ಆಲ್ಕೋಹಾಲ್ ಮತ್ತು G ಎಂಬ ಸೋಡಿಯಂ ಲವಣವನ್ನು ಉಂಟು ಮಾಡುತ್ತದೆ. ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯು ಎಲ್ಲಿ ಉಪಯೋಗಿಸಲ್ಪಡುತ್ತದೆ? EFG ಯಾವ ರಾಸಾಯನಿಕಗಳು ಅಂತ ಹೇಳಿ ಅಂತ. ಇದು ಅನ್ವಯಿಕ ಪ್ರಶ್ನೆಗಳು. ಸೊ ಇದನ್ನ ಏನದು ಸಾಬೂನೀಕರಣದಲ್ಲಿ ನೋಡಿದ್ವಿ. ಸೊ ಇಲ್ಲಿ ನೋಡಿ, ಇ ಅಂದ್ರೆ ಈಸ್ಟರ್, CH3COO C2H5. ಇದು NaOH ಜೊತೆ ವರ್ತಿಸಿ ನಮಗೆ ಇಥನಾಲ್ ಅನ್ನ ಕೊಟ್ಟು ಸೋಡಿಯಂ ಇಥನೋಯೇಟ್ ಅನ್ನ ಕೊಡತ್ತೆ. ಹೌದಾ? ಸೊ ಇ ಅಂದ್ರೆ ಏನದು ಈಸ್ಟರ್ ಆಗಿದೆ, ಹೌದಾ? ಆಮೇಲೆ ಎಫ್ ಅಂದ್ರೆ ಇಥನಾಲ್ ಆಗಿದೆ, ಆಮೇಲೆ ಸೋಡಿಯಂ ಎಸಿಟೇಟ್ ಆಗಿದೆ, ಇದು CH3G, CH3COO Na. ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ನೋಡಿ, C2H6, C3H8, C3H6, C2H2, CH4 ಇವುಗಳಲ್ಲಿ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆ ಮಾಡ್ತವೆ? ಸೂಕ್ತ ಕಾರಣದೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಂದಾಗ C3H6 ಅಂತ ಏನಿದೆ, C3H6 ಪ್ರೋಪೀನ್. ಓಕೆ, C2H2 ಸಂಕಲನ ಕ್ರಿಯೆಗೆ ಒಳಗಾಗುತ್ತವೆ. ಯಾಕಂದ್ರೆ ಇವು ಏನಾಗತ್ತೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲಿಡಿಯಂ ಅಥವಾ ನಿಕ್ಕಲ್ ನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಏನ್ ಮಾಡ್ತವೆ, ಹೈಡ್ರೋಜನ್ ಅನ್ನ ಸೇರಿಸಿಕೊಂಡು
ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಏನಾಗ್ತವೆ, ಕನ್ವರ್ಟ್ ಆಗ್ತವೆ. ಈ ಕ್ರಿಯೆಯನ್ನು ನಾವು ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣ, ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ನೋಡ್ತೇವೆ. ಓಕೆ, ಇನ್ನು ಎಕ್ಸ್ ಸಂಯುಕ್ತವನ್ನು ಸಾರಯುತ H2SO4 ನೊಂದಿಗೆ 443 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ Y ಎಂಬ ಸಂಯುಕ್ತ ಉಂಟು ಮಾಡುತ್ತೆ. Y ಅನ್ನು ಹೈಡ್ರೋಜನೀಕರಣ ಮಾಡಿದಾಗ Z ಸಂಯುಕ್ತ ಕೊಡುತ್ತೆ. ಸೊ ಇಲ್ಲಿ XYZ ಅನ್ನ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಎಕ್ಸ್ ಏನಿದೆ CH3COOH ಇಥನಾಲ್, ಹೌದಾ. ಸೊ ಇಲ್ಲಿ ಆಮೇಲೆ Y ಏನಿದೆ ಈಥೀನ್ ಆಯ್ತು, C2H4. ಈ C2H4 ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಇದು ನಿಕ್ಕಲ್ ಕ್ರಿಯಾವರ್ಧಕದಿಂದ ಏನಾಯ್ತು, ಈಥೇನ್ ಆಯ್ತು, C2H6. ಸೊ ಈ ಈಥೇನ್ ನ ದಹಿಸಿದಾಗ ನಮಗೇನ್ ಬಂತು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಂತು. ಇಲ್ಲಿ XYZ ಏನು, X ಅಂದ್ರೆ ಇಥನಾಲ್, Y ಅಂದ್ರೆ ಈಥೀನ್, Z ಅಂದ್ರೆ ಈಥೇನ್. ಓಕೆ, ಓಕೆ. ಇಲ್ಲಿ ನೋಡಿ, ಸುಮಾ ತನ್ನ ಮನೆಯ ಹಿಂಭಾಗದ ಬಾವಿ ನೀರಿನಲ್ಲಿ ಸಾಬೂನು ಬೆಳೆಸಿ ಬಟ್ಟೆ ತೊಳೆದಾಗ ಬಟ್ಟೆಯಲ್ಲಿನ ಕೊಳೆ ಹೋಗದೆ ಅಲ್ಲಿ ಕಲೆ ಉಂಟಾಯ್ತಂತೆ. ಇದಕ್ಕೆ ಕಾರಣ ಏನು, ಈ ಸಮಸ್ಯೆ ನಿವಾರಿಸಲು ಸೂಕ್ತ ಪರಿಹಾರ ಹೇಳಿ ಅಂತ. ಸೊ ಅಲ್ಲೇನಾಗಿದೆ, ಬಾವಿಯ ನೀರು ಗಡಸಾಗಿದ್ರೆ ಸೊ ಗಡಸು ನೀರಿನೊಂದಿಗೆ ಸಾಬೂನು ವರ್ತಿಸೋದಿಲ್ಲ. ಅಲ್ಲಿ ಏನ್ ಮಾಡತ್ತೆ, ಅದು ಎಣ್ಣೆ ಜಿಡ್ಡನ್ನ ತೆಗೆದು ಹಾಕೋದಿಲ್ಲ. ಸೊ ಇಲ್ಲಿ ನೋಡಿ, ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಯೋನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಅದರ ಇನ್ನೊಂದು ತುದಿ ಏನಾಗತ್ತೆ, ಎಣ್ಣೆ ಜಿಡ್ಡಿನೊಂದಿಗೆ ವರ್ತಿಸತ್ತೆ. ಇನ್ನು ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯ ಎಣ್ಣೆಯ ಹನಿಯು ಕಡೆಗೆ ಇರುತ್ತದೆ ಹಾಗೂ ಅಯೋನಿಕ್ ತುದಿಯು ಹೊರಮುಖವಾಗಿರುತ್ತೆ. ಇದು ನೀರಿನಲ್ಲಿ ನೊರೆಯನ್ನ ಉಂಟು ಮಾಡುತ್ತೆ, ಎಮಲ್ಷನ್, ಹೌದಾ. ಸೊ ಯಾವಾಗ ಗಡಸು ನೀರಿರತ್ತೋ ಗಡಸು ನೀರಿನಲ್ಲಿ ಇದು ಕಳೆಯನ್ನು ಉಂಟು ಮಾಡುತ್ತೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕು, ಇಲ್ಲಿ ಮಾರ್ಜಕಗಳನ್ನ ಉಪಯೋಗಿಸ್ಬೇಕು. ಸೊ ಈ ಮಾರ್ಜಕಗಳು ಏನ್ ಮಾಡ್ತವೆ, ಸೊ ಗಡಸು ನೀರಿನಲ್ಲಿ ಇರುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣದೊಂದಿಗೆ ಸಾಬೂನು ವರ್ತಿಸಿದಾಗ ನೀರಿನಲ್ಲಿ ಕರಗದ ಒತ್ತಡ ಅಂದ್ರೆ ಕಲೆ ಉಂಟಾಗತ್ತೆ, ಹೌದಾ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾಬೂನನ್ನು ನಾವು ಬಳಸಬೇಕಾಗತ್ತೆ. ಇನ್ನು ಮಾರ್ಜಕಗಳನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಿವೆ, ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯೋನುಗಳು ಅಮೋನಿಯಂ ಲವಣಗಳಿವೆ. ಸೊ ಈ ಎರಡು ಲವಣಗಳು ಏನ್ ಮಾಡ್ತವೆ, ಗಡಸು ನೀರಿನೊಂದಿಗೆ ವರ್ತಿಸಿ ಯಾವುದೇ ರೀತಿಯಾದಂತಹ ಒತ್ತಡ ಸೃಷ್ಟಿಯಾಗದೆ ಹಾಗೆ ನೋಡ್ಕೋತವೆ. ಸೊ ಇದು ಮಾರ್ಜಕಗಳ ಉಪಯೋಗ ಅಂತ ಹೇಳಬಹುದು, ಹೌದಾ. ಸೊ ಇಲ್ಲಿ ಇವತ್ತು ಈ ಒಂದು ಪಾಠದಲ್ಲಿ ನಾವೇನೇನ್ ಕಲ್ತ್ವಿ, ರಚನಾ ಸಮಾಂಗಿಗಳು, ರಚನೆ ವಿನ್ಯಾಸವನ್ನ ಯಾವ ರೀತಿ ಬರಿಬೇಕು, ಅದೇ ರೀತಿ ಅಣುಸೂತ್ರಗಳನ್ನ ಯಾವ ರೀತಿ ಬರಿಬೇಕು. ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ, ಹೌದಾ. ಸೊ ಇನ್ನು ಮುಂಬರುವ ತರಗತಿಗಳಲ್ಲಿ, ರಿವಿಷನ್ ಕ್ಲಾಸಸ್ ಗಳಲ್ಲಿ ಇನ್ನು ಅನೇಕ ಕ್ವಶನ್ಸ್ ಗಳನ್ನ ಈ ಪಾಠದ ಮೇಲೆ ಡಿಸ್ಕಸ್ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರು ಮತ್ತೆ ಬೇಸಿಕ್ ಚಾಪ್ಟರ್ ಆಗಿದೆ. ಇದು PUCಗೂ ಕೂಡ ಏನಾಗತ್ತೆ, ಕಂಟಿನ್ಯೂ ಆಗತ್ತೆ. ಸೊ ನಿಮಗೆ ಇದು ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಅಲ್ಕೀನ್, ಅಲ್ಕೈನ್, ಅಲ್ಕೇನ್ ಅದರ ರಚನೆ ಹೇಗ್ ಬರಿಬೇಕು, ಅಣುಸೂತ್ರ ಹೇಗ್ ಬರಿಬೇಕು ಅಂತ ನೀವು ಈಗ್ಲೇ ಕಲೀಲಿಲ್ಲ ಅಂದ್ರೆ ಮುಂದೆ ತುಂಬಾ ಟಫ್ ಆಗತ್ತೆ ಮಕ್ಕಳೇ, ಓಕೆನಾ. ಸೊ ಪ್ಲೀಸ್ ಅದನ್ನ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಮಾತ್ರ ನಿಮ್ಗೆ ರಚನೆಗಳು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಬರಕ್ಕೆ ಏನಾಗತ್ತೆ, ಈಸಿ ಆಗತ್ತೆ ಬರೆಯಕ್ಕೆ, ಓಕೆನಾ. ಫೈನ್ ದೆನ್. ಇನ್ನು ಮುಂದಿನ ತರಗತಿಯಲ್ಲಿ ಹೊಸ ಪಾಠವನ್ನ ಸ್ಟಾರ್ಟ್ ಮಾಡೋಣ. ಸೊ ಇನ್ನೆರಡು ಪಾಠಗಳು ಉಳಿದಿವೆ, ಅದು ಕೂಡ ಬೇಗ ಕಂಪ್ಲೀಟ್ ಆಗತ್ತೆ. ಓಕೆ, fine then. Let me end up the session here. Have a nice day. Take care. Bye-bye.